ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ನಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಆಶ್ವಯುಜ ಮಾಸದ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸರನ್ನ, ಭಗವಂತ ಲಕ್ಷ್ಮೀನಾರಾಯಣರನ್ನ, ಶ್ರೀಮನ್ ಮಹಾವಿಷ್ಣುವನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನ ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ವಾರಣಾಸಿ, ಕಾಶಿ, ಕೇದಾರ್ನಾಥ್, ಬದ್ರಿನಾಥ್ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ, ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಇವತ್ತಿನ ದಿವಸ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯ, ಭಗವಂತನ ಸಾನ್ನಿಧ್ಯದಲ್ಲಂತೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಲಂಕಾರ, ಅದರಲ್ಲೂ ಭಗವಂತನನ್ನು ನೋಡ್ತಕ್ಕಂಥದ್ದಾಗಲಿ, ಭಗವಂತನ ಆ ಒಂದು ವಿಗ್ರಹವನ್ನು ನೋಡ್ತಕ್ಕಂಥದ್ದಾಗಲಿ, ಭಗವಂತನನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಒಂದು ರೀತಿ ಅದ್ಭುತ ಅಂತಲೇ ಕೂಡ ಹೇಳ್ಬೋದು ನಾವು. ಯಾಕೆ ಅಂತಂದರೆ ಆ ಒಂದು ಸಾನ್ನಿಧ್ಯ ಅಂತಂದರೆ ಭೂ ಕೈಲಾಸ. ತಿರುಪತಿಗೆ ಹೋಗ್ತಾ ಇದ್ರೆ ಆ ಒಂದು ಕ್ಷೇತ್ರದಲ್ಲಿ ಬೆಟ್ಟವನ್ನು ಹತ್ತಿ ಆ ಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನು ಮಾಡಿದ ತಕ್ಷಣವೇ ಏನೋ ಒಂದು ರೀತಿ ನಮಗೆ ಸಂತೋಷ. ಭೂವೈಕುಂಠಪತಿ ತಿರುಮಲ ತಿರುಪತಿ ಶ್ರೀನಿವಾಸ, ವೈಕುಂಠ ಅಂತಂದ್ರೆ ಏನೋ ಒಂದು ಸ್ವರ್ಗ. ಆ ಒಂದು ಸ್ವರ್ಗ ಭೂವೈಕುಂಠನೇ ತಿರುಪತಿ ಕ್ಷೇತ್ರ ಅಂತಲೇ ಕೂಡ ನಾವು ಹೇಳ್ಬೋದು. ಯಾಕೆಂದರೆ ಅಲ್ಲಿರ್ತಕ್ಕಂಥ ಒಂದಿಷ್ಟು ವ್ಯವಸ್ಥೆ ಆಗಲಿ, ಅಲ್ಲಿ ಆ ಒಂದು TTD ದೇವಸ್ಥಾನದ ಆ ಒಂದು ಟ್ರಸ್ಟ್ನವರು ಮಾಡಿಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಲಿ, ದರ್ಶನದ ರೀತಿ ನೀತಿ ಆಗಲಿ, ಅಲ್ಲಿನ ಅನ್ನಪ್ರಸಾದ ಆಗಲಿ, ಇದೆಲ್ಲವೂ ಕೂಡ ಒಂದು ರೀತಿ ಅದ್ಭುತ. ಅದೇ ರೀತಿ ಬುಧವಾರ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಾನು ತಗೊಂಡು ಬಂದಿದ್ದೇನೆ. ಏನಪ್ಪ, ಒಬ್ಬ ಮನುಷ್ಯನಲ್ಲಿ ನಂಬಿಕೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಅದೇ ರೀತಿ ಭಗವಂತನಲ್ಲೂ ಕೂಡ ನಾವೊಂದು ನಂಬಿಕೆಯನ್ನು ಇಡಲೇಬೇಕು. ಯಾರು ಭಗವಂತನನ್ನು ನಂಬುತ್ತಾರೋ ಯಾವತ್ತೂ ಕೂಡ ಭಗವಂತ ಅವ್ರ ಕೈಯನ್ನು ಬಿಡೋದೇ ಇಲ್ಲ. ಯಾರು ಭಗವಂತನನ್ನು ನಂಬೋದಿಲ್ವೋ ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಅವ್ರು ಕೇಳಿದ್ದನ್ನೆಲ್ಲ ಭಗವಂತ ಕೊಡ್ತಾನೆ. ಅವ್ರಿಗೆ ಏನು ಬೇಕೋ ಅವೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತಾನೆ. ಆದರೆ ಮುಂದೆ ಒಂದಲ್ಲ ಒಂದು ದಿವಸ ಭಗವಂತ ಅವ್ರ ಕೈ ಬಿಟ್ಬಿಡ್ತಾನೆ. ಆದರೆ ಯಾರು ಭಗವಂತನನ್ನು ನಂಬುತ್ತಾರೋ, ಅತೀತವಾಗಿರ್ತಕ್ಕಂಥ ಒಂದು ಶ್ರದ್ಧೆಯನ್ನು ತೋರಿಸ್ತಾರೋ, ಭಗವಂತ ಆ ಕ್ಷಣ ಎಲ್ಲೋ ಒಂದು ಕಡೆ ಅವ್ರಿಗೆಲ್ಲವೂ ಕೂಡ ಪ್ರಾರಂಭದ ಹಂತದಲ್ಲೇ ಕಡಿಮೆನೆ, ಸಾಕಷ್ಟು ನೋವನ್ನೇ ಕೊಡ್ತಾನೆ ಭಗವಂತ, ಸಂಕಷ್ಟಗಳನ್ನೇ ಕೊಡ್ತಾನೆ ಭಗವಂತ. ಹಂಗಂತ ಹೇಳಿ ಭಗವಂತನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ನಾವು ಯಾವತ್ತೂ ಕೂಡ ಕಳ್ಕೊಳ್ಬಾರ್ದು. ಯಾವಾಗ ಆ ನಂಬಿಕೆಯನ್ನು ದೃಢೀಕರಿಸ್ಕೊಂಡು ದೃಢವಾಗಿರ್ತಕ್ಕಂಥ ಒಂದು ನಂಬಿಕೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ರೆ ಭಗವಂತ ಒಂದಲ್ಲ ಒಂದು ದಿವಸ ನಮ್ಮನ್ನು ಕೈ ಹಿಡಿತಾನೆ. ಆದರೆ ಆ ಒಂದು ಹಿಡಿತಕ್ಕಂಥ ಶಕ್ತಿ ನಮ್ಮನ್ನು ಮತ್ತೆ ಕೆಳಗೆ ಕುಗ್ಗೋದಕ್ಕೆ ಬಿಡೋದಿಲ್ಲಂತೆ ಭಗವಂತ. ಯಾಕೆ ಅಂತಂದರೆ ಯಾರು ನಂಬೋದಿಲ್ವೋ ಅವರಿಗೆ ಭಗವಂತ ಅಷ್ಟೈಶ್ವರ್ಯಗಳನ್ನು ಕೂಡ ಕೊಟ್ಟು ಒಂದಲ್ಲ ಒಂದು ದಿವಸ ಕೈ ಬಿಟ್ಬಿಡ್ತಾನೆ. ಯಾರು ಭಗವಂತನನ್ನು ನಂಬುತ್ತಾರೋ ಪ್ರಾರಂಭದ ಹಂತದಲ್ಲಿ ನೋವು ಕೊಡ್ತಾರೆ, ಸಂಕಷ್ಟಗಳು ಕೊಡ್ತಾರೆ, ಅದಾದ ಮೇಲೆ ಕೈ ಹಿಡಿದು ಮುಂದೆ ನಡೆಸ್ತಾರೆ. ಆಗ ಮುಂದೆ ನಡೆಸಬೇಕಾದ್ರೆ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಮಗೆ ತಾಗೋದಿಲ್ಲ. ಯಾಕೆ ಅಂತಂದರೆ ಈಗಲಿಂದನೇ ಆ ಸಮಸ್ಯೆಗಳನ್ನು ದಾಟಿ ಬಂದಿರ್ತೀವಲ್ಲ, ಆಗ ಆ ಸಮಸ್ಯೆಯಿಂದ ಆಚೆ ಬರಲಿಕ್ಕೆ ಹೇಗೆ, ಏನು, ಯಾವ ರೀತಿ ಆಚೆ ಬರ್ಬೋದು ಎಂಬತಕ್ಕಂಥ ಒಂದು ಅರಿವನ್ನು ಭಗವಂತ ನಮಗೆ ಮೊದಲನೇದಾಗಿ ಕೊಟ್ಟು ಅದಾದ ಮೇಲೆ ಮುಂದಿನ ದಿನಮಾನಗಳಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡ್ತಾರೆ. ಹಾಗಾಗಿ ಭಗವಂತನನ್ನು ನಾವು ಯಾವತ್ತೂ ಕೂಡ ನಂಬಬೇಕು. ಅದರ ಸಂದೇಶ ಇದಲ್ಲ. ಸಂದೇಶ ಏನಪ್ಪ ಅಂತಂದರೆ ನೋಡಿ, ಈ ನಂಬಿಕೆ ಅನ್ನೋದು ಮೂರು ಪದದ ಒಂದು ವಿಚಾರ ಅಷ್ಟೇ. ಆದರೆ ಅದನ್ನು ಸಂಪಾದನೆಯನ್ನು ಮಾಡತಕ್ಕಂಥದ್ದು ಬಹಳ ಕಷ್ಟ. ಒಂದು ನಂಬಿಕೆಯನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಅದು ತಮಾಷೆಯ ಮಾತಲ್ಲ.
ಅದನ್ನು ಸಂಪಾದನೆ ಮಾಡೋದು ಬಹಳ ಕಷ್ಟ. ಹಣವನ್ನಾದರೂ ನಾವು ಈಸಿಯಾಗಿ ಸಂಪಾದನೆ ಮಾಡ್ಬೋದೇ ಹೊರತಾಗಿ ನಂಬಿಕೆಯನ್ನು ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಣಕ್ಕಿಂತನೂ ಕೂಡ ಬೆಲೆ ಜಾಸ್ತಿ ಇರ್ತಕ್ಕಂಥದ್ದು ನಂಬಿಕೆಗೆ. ಹಾಗಾಗಿ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು, ನಂಬಿಕೆಯನ್ನು ಸಂಪಾದನೆಯನ್ನು ಮಾಡಬೇಕು ಅಂತಂದರೆ ನಾವೆಲ್ಲರೂ ಕೂಡ ಅಷ್ಟರ ಮಟ್ಟಿಗೆ ನಾನು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅದೆಲ್ಲವನ್ನೂ ಕೂಡ ನನ್ನ ಜೊತೆ ನನ್ನವರೆಲ್ಲರನ್ನೂ ಕೂಡ ನಾನು ಸೇರಿಸ್ಕೊಂಡು ನನ್ನ ಜೊತೆಯಲ್ಲಿರ್ತಕ್ಕಂಥವ್ರನ್ನು ಕೂಡ ಹೌದು, ನಾನು ಕೂಡ ಹೌದು, ನಾವೆಲ್ಲರೂ ಕೂಡ ಹೌದು ಎಂಬತಕ್ಕಂಥ ಒಂದು ವಿಚಾರವನ್ನು ನಾವು ಮನಸ್ಸಿನಲ್ಲಿಟ್ಕೊಂಡಾಗ ಮಾತ್ರ ಈ ನಂಬಿಕೆ ಎಂಬತಕ್ಕಂಥದ್ದನ್ನು ನಾವು ಉಳಿಸ್ಕೊಳ್ಬೋದು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಗುರುಗಳೇ ಅಂತ ತಾವು ಕೇಳ್ಬೋದು. ಈ ನಾನು ಎಂಬತಕ್ಕಂಥದ್ದು ಯಾವಾಗ ಬರುತ್ತೋ ನಂಬಿಕೆನ ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಈಗ ನಾನು ಏನೋ ಒಂದು ವಿಚಾರ, ನಾನು ಒಂದು ವಸ್ತುವನ್ನು ಕೊಡ್ತೀನಿ ಅಂತ ಹೇಳಿ ಒಬ್ಬರಿಗೆ ನಾನು ನಂಬಿಕೆಯನ್ನು ಕೊಟ್ಟು ಅವರಿಗೆ ಒಂದು ಧೈರ್ಯವನ್ನು ಕೊಟ್ಟು ನೀನು ಕಷ್ಟದಲ್ಲಿದೆಯಪ್ಪ, ನಿನಗೆ ನಾನು ಸಹಾಯ ಮಾಡ್ತೀನಿ ಬಿಡು ಎಂಬತಕ್ಕಂಥ ಒಂದು ನಂಬಿಕೆಯನ್ನು ಅವ್ರಿಗೆ ಕೊಟ್ಬಿಟ್ಟು ನಾಳೆ ದಿವಸ ಅಯ್ಯೋ ಅವರಿಗೆ ನಾನು ಕೊಡೋದು, ಆವಾಗಲೇನೋ ಮಾತಲ್ಲಿ ಹೇಳಿದೆ ಬಿಡು, ಅವ್ರಿಗೆ ನಾವು ಕೊಡೋದು, ಅವ್ರಿಗೂ ಭಗವಂತ ಎಲ್ಲವನ್ನು ಕೊಟ್ಟಿರ್ತಾನೆ, ಅವನಿಗೂ ಭಗವಂತ ಕೈಯಲ್ಲಿ ಶಕ್ತಿ ಕೊಟ್ಟಿದ್ದಾನೆ, ದೇಹದಲ್ಲಿ ಒಂದು ಶಕ್ತಿ ಇದೆ, ದುಡ್ಕೊಂಡು ತಿಂತಾನೆ ಬಿಡು ಅಂತ ಹೇಳಿ ಸುಮ್ಮನಾಗ್ಬೋದು ನಾವು. ಆದರೆ ಅದೆಲ್ಲ ನಂಬಿಕೆ. ಈ ಕ್ಷಣ ನೋಡಿ, ಭಗವಂತ ಎಲ್ರಿಗೂ ಕೂಡ ಒಂದು ಶಕ್ತಿಯನ್ನು ಕೊಟ್ಟಿರ್ತಾರೆ. ಆದರೆ ಕೆಲವೊಂದು ಸತಿ ಒಂದು ಅವಕಾಶವನ್ನು ಕೂಡ ಕೊಡ್ತಾನೆ. ನಿನ್ನಲ್ಲಿರ್ತಕ್ಕಂಥ ಶಕ್ತಿ ಕೂಡ ಹೌದಪ್ಪ, ಆತನಲ್ಲಿರ್ತಕ್ಕಂಥ ಶಕ್ತಿನೂ ಕೂಡ ಹೌದು, ಆದರೆ ಈ ಕ್ಷಣ ಅವನ ಮೇಲೆ ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ, ನೀನು ಅವನಿಗೆ ಸಹಾಯವನ್ನು ಮಾಡು ಎಂಬತಕ್ಕಂಥ ಒಂದು ಅವಕಾಶವನ್ನು ಕೂಡ ಭಗವಂತ ಎಲ್ರಿಗೂ ಕೂಡ ಕೊಡ್ತಾನೆ. ಆದರೆ ಆ ಅವಕಾಶವನ್ನು ಸೂಕ್ತ ರೀತಿಯಲ್ಲಿ ನಾವ್ಯಾರೂ ಕೂಡ ಬಳಸ್ಕೊಳ್ಳೋದಿಲ್ಲ. ಆ ಕ್ಷಣ ಏನು ಹೇಳಿದೆ ಹೇಳಿ, ನಾನು ಎಂಬತಕ್ಕಂಥದ್ದೊಂದನ್ನು ಮನಸ್ಸಿನಲ್ಲಿ ತಂದುಕೊಂಡು ಅವನಿಗೆ ನಾನು ಸಹಾಯ ಮಾಡೋದು ಅಂತ ಹೇಳಿ ಸುಮ್ಮನಾಗೋಗ್ತೀವಿ. ಆಗ ಆ ನಂಬಿಕೆನೂ ಹೋಯಿತು. ನಾವು ಸಮಾಜದಲ್ಲಿ ಸಂಪಾದನೆಯನ್ನು ಮಾಡಿರ್ತಕ್ಕಂಥ ಆ ಒಂದು ನಂಬಿಕೆಯನ್ನು ಕೂಡ ನಾವು ಆ ಕ್ಷಣ ಕಳ್ಕೊಂಡ್ಬಿಡ್ತೀವಿ. ಎಲ್ಲರೂ ಆಡ್ಕೊಳ್ತಕ್ಕಂಥ ಮಾತು ಹೇಗಿರುತ್ತೆ, ನೋಡಪ್ಪ ಆತ ಬರೀ ಮಾತು ಕೊಡೋದಷ್ಟೇ, ಮಾತಿಗೆ ತಕ್ಕನಾಗ ಆತ ನಡ್ಕೊಳ್ಳೋದೇ ಇಲ್ಲ, ಒಂದೂ ಕೂಡ ಇವತ್ತಿನ ದಿವಸ ಆತ ನಾನು ಕೊಡ್ತೀನಿ ಅಂತ ಹೇಳ್ತೇನೆ, ನಾಳೆ ದಿವಸ ಕೈ ಎತ್ತು ಬಿಡ್ತಾನೆ. ಆ ನಂಬಿಕೆಯನ್ನು ನಾವು ಯಾವತ್ತಿಗೂ ಆಗಲಿ ಕಳ್ಕೊಳ್ಬಾರ್ದು, ನಾವು ಉಳಿಸ್ಕೊಳ್ಬೇಕು. ನಾನು ಹೇಳೋ ರೀತಿ ನೋಡಿದ್ರೆ ತಾವು ಬರೀ ಏನಪ್ಪ ಗುರುಗಳು ಬರೀ ದಾನ ಧರ್ಮವನ್ನು ಮಾಡಿ ನಂಬಿಕೆ ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೇನೋ ಅಂತ ಅಲ್ಲ. ಬರೀ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದಾಗಲಿ, ಕೊಟ್ಟ ಮಾತನ್ನು ಉಳಿಸ್ಕೊಳ್ತಕ್ಕಂಥದ್ದಾಗಲಿ ಬರೀ ನಂಬಿಕೆ ಅಲ್ಲ. ನಾವು ಹಾಕ್ತಕ್ಕಂಥ ಹೆಜ್ಜೆ, ನಾವು ಮಾಡ್ತಕ್ಕಂಥ ಕೆಲಸ, ಯಾವಾಗ ನಾವು ಉನ್ನತ ಸ್ಥಾನಕ್ಕೆ ಬರ್ತೀವಿ ಅಂತಂದರೆ ಮೊದಲನೇದಾಗಿ ನಮ್ಮಲ್ಲಿ ನಮಗೊಂದು ನಂಬಿಕೆ ಬೇಕು. ಮೊದಲು ನಾವು ನಂಬಬೇಕು, ನನಗಾಗತ್ತೆ, ನಾನು ಮಾಡ್ತೀನಿ ಎಂಬತಕ್ಕಂಥ ನಂಬಿಕೆ ಯಾವಾಗ ನಾವು ದೃಢೀಪಡಿಸ್ಕೊಳ್ತೀವೋ ಆಗಲೇ ಅಸಾಧ್ಯವಾದನ್ನು ಕೂಡ ನಾವು ಸಾಧಿಸ್ಕೊಳ್ಬೋದು. ಭಗವಂತನನ್ನು ನಂಬಬೇಕು, ನಮ್ಮನ್ನು ನಾವು ನಂಬಬೇಕು. ಯಾವುದು ಆಗಲ್ಲ, ಈ ಕ್ಷಣ ನನಗೆ ಕಷ್ಟ ಆಗ್ತಾ ಇದೆ, ಅಯ್ಯೋ ಇದು ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಇದು ಅಸಾಧ್ಯ ಅಂತೇಳಿ ನಾವು ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದು ಅಸಾಧ್ಯನೇ, ಅದು ಆಗೋದೇ ಇಲ್ಲ, ಯಾವ ಕಾರಣಕ್ಕೂ ಕೂಡ ಆಗೋದಿಲ್ಲ. ಆದರೆ ಒಂದು ನಂಬಿಕೆಯಿಂದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ನನ್ನ ಶ್ರಮ ಇದೆಯಪ್ಪ, ಫಲಾಫಲ ಭಗವಂತ ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಭಗವಂತನ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಆತನ ಮೇಲೆ ಭಾರ ಹಾಕಿ, ನಾನು ಹಾಗೇ ಆಗತ್ತೆ, ನನಗಿದ್ರಲ್ಲಿ ಕಷ್ಟನೋ ನಷ್ಟನೋ ನೋವೋ ನಲಿವೋ ದುಃಖನೋ ಏನಾದರೂ ಆಗಲಿ, ನಾನು ಇದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಒಂದು ದೃಢ ಮನಸ್ಸಿನ ಸಂಕಲ್ಪದೊಂದಿಗೆ, ಒಂದು ನಂಬಿಕೆಯೊಂದಿಗೆ ನಾವು ಮುಂದೆ ಬಂದಿದ್ದೆ ಆದರೆ ಭಗವಂತ ನಮ್ಮ ಕೈ ಹಿಡಿತಕ್ಕಂಥವನೇ. ಇವತ್ತಲ್ಲ ನಾಳೆ ನಾವು ಕೂಡ ಎಲ್ಲರಂತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿ ಬದುಕ್ಬೋದು. ಹಾಗಾಗಿ ಆ ನಂಬಿಕೆ ಎಂಬತಕ್ಕಂಥ ಒಂದು 3 ಪದವನ್ನು ಸಂಪಾದನೆಯನ್ನು ಮಾಡೋದು ಬಹಳ ಕಷ್ಟ. ಅದನ್ನು ಸಂಪಾದಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ, ಒಳ್ಳೆಯದಾಗಲಿ, ಶುಭವಾಗಿ. ಇನ್ನು ಈಗ ಇವತ್ತಿನ ದಿನ ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಲ್ಯಾಣಾತ್ಮದಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ. ಸಹಸ್ರಶೀವೃಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೌಮಿಂ ವಿಶ್ವತೋ ಋತ್ವಾತ್ಯದಿಷ್ಟದಶಾಂಗುಲಂ. ಪುರುಷೇ ವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತ ಸ್ವಸ್ಯೇಷಾನಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್.
ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರಧಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕವಾಸಮಂಕುಶಧಿರಾಂ ಸೃಗ್ಭೂಷಿತಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ ಶ್ರೀಂ ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತೇ ನಮಃ ಗ್ರಾಮಿಣೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಗಣಸ್ವರೂಪಿಣೇ ನಮಃ ಗಣಾಗಣವಲ್ಲಭಾಯ ನಮಃ ಓಂ ಗಣೇಶ್ವರಣ್ಯೇ ನಮಃ ಓಂ ದಲಿತಾಯ ನಮಃ ಓಂ ದುರ್ಗಾಯ ನಮಃ ಓಂ ಶ್ರೀಪತೇ ನಮಃ ಓಂ ಜಗದ್ದಾತ್ರೇ ನಮಃ ಜಗನ್ಮಾತೃಗಾಯ ನಮಃ ಓಂ ಲಲಿತಾಯ ನಮಃ ಮಹಾಮೂರ್ತಯೇ ನಮಃ ಅಷ್ಟಸಿದ್ಧಯೇ ನಮಃ ಯೋಗಿನೇ ನಮಃ ಓಂ ಶ್ರೀಂ ಲಲಿತಾಂಬಿಕಾಯ ನಮಃ ಶ್ರೀ ಮಹಾಲಕ್ಷ್ಮೀ ನಮೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀನಾರಾಯಣ ಲಕ್ಷ್ಮೀ ಭೂವರಾಹ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಶ್ರೀ ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥ ಮಹಾವಿಷ್ಣುವಿನ ಒಂದೊಂದು ಅವತಾರಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಭೂಮಿಯಲ್ಲಿರ್ತಕ್ಕಂಥ ದೋಷ ಆಗಲಿ ಅಥವಾ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗಾಗಲಿ ಒಂದು ಪರಿಹಾರವನ್ನು ನಾವು ಹುಡುಕೊಳ್ಳೇಬೇಕು. ಒಂದಷ್ಟು ಜನ ಜ್ಞಾನಿಗಳು ಹೇಳ್ತಾರೆ, ನೀನು ಮಾಡುವಂಥ ಕಾಯಕವೇ ಕ್ರಮಬದ್ಧವಾಗಿದ್ದರೆ ಯಾರೂ ಏನೂ ಮಾಡಲಿಕ್ಕಾಗುವುದಿಲ್ಲ ಅಂತ. ಸತ್ಯ, ನಮ್ಮ ಕಾಯಕದಲ್ಲಿ ಲೋಪ ಇಲ್ಲದಂಥ ರೀತಿ ನಮ್ಮ ಬದುಕಿರಬೇಕು, ಆಗ ಭಗವಂತ ಸಹಿತ ಒಲಿತಾನೆ. ನಮ್ಮ ಕಾಯಕದಲ್ಲೇ ಲೋಪ ಇಲ್ಲದಿದ್ದಾಗ ಭಗವಂತನ ಕೆಲಸ ಆದರೂ ಏನು? ಇದು ಒಂದಷ್ಟು ಜನದ ಪ್ರಶ್ನೆ. ಆದರೆ ಒಂದು ತಿಳ್ಕೊಳ್ಳಿ, ನೀವು ಮಾಡುವಂತಹ ಎಲ್ಲ ಕಾಯಕದಲ್ಲೂ ನಿಮಗೆ ಸರಿ ಅನಿಸಿದ್ದು ನೀವು ಮಾಡ್ತಾ ನಡೀತೀರಿ. ಅದರಲ್ಲೊಂದಷ್ಟು ತಪ್ಪಿನ ಕ್ಷಣಗಳಿರ್ತವಲ್ಲ, ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥವ್ರು ನಿಮ್ಮ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಆಗದಿರತಕ್ಕಂಥವ್ರು ಇರ್ತಾರೆ. ಅಥವಾ ನೀವು ಹಾಕುವ ಹೆಜ್ಜೆನಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದಿರೋನು ಒಂದು ತಪ್ಪನ್ನು ಮಾಡಿ ಆ ತಪ್ಪನ್ನು ಮರೆಮಾಚಿ ಅದರ ಮುಂದೆ ಒಂದು ಹೆಜ್ಜೆ ಹಾಕಿಬಿಟ್ಟಿರ್ತೀರಿ, ಆ ತಪ್ಪನ್ನು ಸರಿತಿದ್ದುಕೊಂಡಿರೋದಿಲ್ಲ. ಇದೆಲ್ಲವನ್ನು ಸಹಿತ ಅಳೆದು ತೂಗಿಸಿ ಯಾವುದು ಸರಿ ಯಾವುದು ತಪ್ಪು, ಇದಕ್ಕೇನು ಫಲಾಫಲಗಳು, ಇದನ್ನು ಯೋಚನೆ ಮಾಡಿ ಭಗವಂತ ನಮಗೇನು ಕೊಡಬೇಕೋ ಅದು ಕೊಡ್ತಿರ್ತಾನೆ. ಹಾಗೆ ಬುಧವಾರದ ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಾ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಯಶಸ್ಸು ಉಂಟಾಗಲಿ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆಗಳು ಕಷ್ಟಗಳಂತಕ್ಕಂಥದ್ದು ಬೇಗ ದೂರ ಆಗಲಿ ಎಂಬತಕ್ಕಂಥ ಚಿಂತನೆಯಿಂದ ಇವತ್ತಿನ ಈ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ. ಯಾಕೆಂದರೆ ಬುಧವಾರ ಬಂತು ಅಂದರೆ ಮಂದಗತಿಯಲ್ಲಿ ಸಾಗುವಂಥ ದಿನ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಲ್ಲಿಂದಲ್ಲೇ ನಿಧಾನ ಮಂದಗತಿಯಲ್ಲಿ ಸಾಗ್ತಾ ಹೋಗುತ್ತೆ. ಅಂತಹ ಸಮಯದಲ್ಲಿ ಭಗವಂತ ನಮ್ಮನ್ನು ಕೈ ಹಿಡಿಬೇಕಾಗತ್ತೆ. ಹಾಗೆ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ನಾವು ಎಲ್ಲರಂತೆ ನಾವು ಬದುಕ್ತಿದ್ದೇವೆ. ಬದುಕಲ್ಲಿ ಯಾರ್ದೂ ವಿಭಿನ್ನತೆ ಇಲ್ಲ. ಆದರೆ ಬದುಕು ಅವರ ಆತ್ಮಕ್ಕೂ ಮತ್ತು ಪರಿಸರಕ್ಕೂ ಅವರ ಕುಟುಂಬಕ್ಕೂ ಎಲ್ಲರಿಗೂ ಮೆಚ್ಚುವಂಥ ರೀತಿ ಇರಬೇಕು. ಮನುಷ್ಯ ನಾನು ಬದುಕಿದ್ದೇನೆ, ನಾನು ಬದುಕಿರುವಷ್ಟು ದಿವಸ ನಾನು ಹೀಗಿರ್ತೀನಿ ಅನ್ನೋದಕ್ಕಿಂತ ನನ್ನ ಬದುಕು 4 ಜನಕ್ಕೆ ಮೆಚ್ಚುಗೆ ಆಗಿದೆ, ನಾನು ಸಂತೃಪ್ತಿಯಲ್ಲಿದ್ದೇನೆ, ನನ್ನಿಂದ 4 ಜನ ಸಂತೋಷ ಪಡ್ತಿದ್ದಾರೆ ಎಂಬಂಥ ರೀತಿ ನಮ್ಮ ಬದುಕಿರಬೇಕು. ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಪಾಠ ಪ್ರವಚನ ಆಗಬೇಕು. ಹೇಗೆ ತಾತ ಮುತ್ತಾತನರು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ತಾವು ಬೆಳೆದು ಬಂದಂಥ ದಾರಿಯನ್ನು ಮಕ್ಕಳಿಗೆ ಒಂದಷ್ಟು ಆಗಿಂದಾಗಲೇ ಪಾಠ ಪ್ರವಚನ ಮಾಡಬೇಕು. ನೀವು ಫ್ರೀಯಾಗಿದ್ದಾಗ ಮಕ್ಕಳು ನಿಮ್ಮ ಜೊತೆ ಕೂತ್ಕೊಂಡಾಗ 10 ನಿಮಿಷ ಕೂತ್ಕೊಂಡಾಗ ನಿಮ್ಮ ತಂದೆ ಈ ಥರ, ತಾತ ಈ ಥರ, ನಿಮ್ಮ ಮುತ್ತಾತ ಈ ಥರ, ನಮ್ಮ ಮನೆತನ ಈ ಥರ, ನಮ್ಮ ಮನೇಲಿ ಮೊದಲಿಂದ ಈ ಪದ್ಧತಿ ಇತ್ತು, ಇಂತಹದ್ರ ಬಗ್ಗೆ ಒಂದಷ್ಟು ನೀವು ಉಚ್ಚಾರಣೆ ಮಾಡಿಸ್ತಾ ಒಂದಷ್ಟು ವಿಚಾರಗಳನ್ನು ಮಕ್ಕಳಿಗೆ ತಿಳಿ ಹೇಳ್ತಾ ಇದ್ದರೆ, ಹೌದಾ ನಾವು ಹೀಗಿರಬೇಕಾ, ನಮ್ಮ ಹಿಂದಿರೋರು ಹೀಗಿದ್ದರು, ನಾವು ಹೀಗಿರಬೇಕಾ ಅಂತ ಚಿಂತನೆ ಮಾಡ್ತಾರೆ. ನಾವು ನಮ್ಮ ಮನೆ ಮಕ್ಕಳಿಗೆ ನಮ್ಮ ಹಿಂದಿನದು ಪುರಾಣ ಇತ್ತು, ನಮ್ಮ ತಾತ ಈ ಥರ, ನಮ್ಮಪ್ಪ ಈ ಥರ, ಅಥವಾ ನಿಮ್ಮ ತಾತ ಹೀಗಿದ್ದರು ಅಂಥೇಳಿ ಅವ್ರ ಬಗ್ಗೆ ನಾವು ಬೇಡವಾದ್ದನ್ನು ವಿಚಾರಗಳನ್ನು ಅವರಿಗೆ ಮುಟ್ಟಿಸ್ತಾ ಹೋದರೆ, ಸತ್ಯಾಸತ್ಯತೆಗಳನ್ನು ಸರಿಯಾದ ರೀತಿ ಕ್ರಮವಾಗಿ ನಾವು ತಿಳಿಸ್ತೀರಾ ಹೋದರೆ, ಅದು ಮುಂದಿನ ಪೀಳಿಗೆ ಅವ್ರ ಮನೆ ಮಕ್ಕಳಿಗೆ ಅಂದರೆ ಅವ್ರ ಮಕ್ಕಳಿಗೆ ಅವ್ರು ಪಾಠ ಹೇಳೋಕ್ಕೂ ಆಗೋದಿಲ್ಲ. ಅಂದರೆ ಮನುಷ್ಯ ಹಾಕುವ ಹೆಜ್ಜೆನಲ್ಲಿ ಏನೆಲ್ಲ ಅಭ್ಯಾಸವನ್ನು ಮಾಡಿ ಬರ್ತಾನೆ ಅದನ್ನೇ ತಾನು ಮುಂದೆ ಆ ಕುಟುಂಬಕ್ಕೆ ತಿಳಿಸ್ತಾ ಹೋಗ್ತಾನೆ. ಅದು ನಾವು ಕಲಿಬೇಕಾಗಿರ್ತಕ್ಕಂಥದ್ದು, ಕಲಿಸಬೇಕಾಗಿರ್ತಕ್ಕಂಥದ್ದು. ನಾವು ಕಲ್ತ್ಕೋಬೇಕು, ನಾವು ಕಲಿಸ್ಬೇಕು. ಅಕಸ್ಮಾತ್ ನಮಗೆ ಗೊತ್ತಿಲ್ಲ ಅಂದ್ಕೊಳ್ಳಿ ಕೆಲವು ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಾವು ತಿಳ್ಕೊಂಡ್ರೆ ಸಣ್ಣವರಾಗ್ತೀವಿ, ಹೇಳಿದರೆ ದೊಡ್ಡವರಾಗ್ತೀವಿ. ಆದರೆ ಹೇಳಿ ದೊಡ್ಡವ್ರು ನಾನು ಯಾಕೆ ಆಗಬೇಕು ಅನ್ನೋ ಚಿಂತನೆ, ಅಥವಾ ನಾವು ವಿಚಾರವನ್ನು ತಿಳ್ಕೊಂಡು ನಾನು ಯಾಕೆ ಸಣ್ಣವನಾಗಬೇಕು ಅಂತಕ್ಕಂಥ ಮನಸ್ಥಿತಿ, ಇದೆರಡೂ ಅಷ್ಟು ಒಳ್ಳೆಯದಲ್ಲ, ಆರೋಗ್ಯಕರ ಅಲ್ಲ. ಹಾಗಾಗಿ ಕುಟುಂಬದಲ್ಲಿರ್ತಕ್ಕಂಥ ಮೊದಲು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನೂ ನಾವು ತಿಳಿ ಹೇಳೋದಕ್ಕಿಂತ ನಮ್ಮ ಪರಿಸರ, ನಮ್ಮ ಕುಟುಂಬ, ನಮ್ಮ ಒಂದು ಪ್ರಾಂತ್ಯದಲ್ಲಿ, ನಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ
ಒಂದಷ್ಟು ಪೂರ್ವ ಇತಿಹಾಸ ಅಂತಿದೆಯಲ್ಲ, ಆ ವಿಚಾರವನ್ನು ಮುಟ್ಟಿಸಬೇಕು. ಬರೀ ಪುಸ್ತಕಗಳಲ್ಲಿ ಅಷ್ಟೇ ಅಲ್ಲ ಸಿಗ್ತಕ್ಕಂಥದ್ದು, ನಮ್ಮ ಕುಟುಂಬಗಳಲ್ಲಿದೆ. ನಮ್ಮ ವಂಶ ಯಾವುದು, ನಮ್ಮ ತಾತ ಮುತ್ತಾತನ ಕಾಲದಿಂದ ಹೇಗಿತ್ತು, ನಿಮ್ಮ ತಾತ ಅವರು ಹೇಗಿದ್ದರು, ಅವರು ಬೆಳೆದು ಬಂದ ದಾರಿ ಹೇಗಿತ್ತು, ಅವರು ವಿದ್ಯಾಭ್ಯಾಸ ಹೇಗಿತ್ತು, ಅವರು ಎಷ್ಟು ವಿದ್ಯೆ ಇದ್ದು ಎಷ್ಟು ಅಪಾರವಾದಂಥ ಜ್ಞಾನವನ್ನು ಸಂಪಾದನೆ ಮಾಡಿದರು. ಎಷ್ಟೋ ಬಾರಿ ನಿಮ್ಮ ಆನಂದ್ ಗುರೂಜಿಯವರು ಹೇಳಿದ್ದಾರೆ ಈ ವಿಚಾರವನ್ನು. ನಮ್ಮ ತಾತ ಓದಿದ್ದು, ನಮ್ಮ ತಂದೆ ಓದಿದ್ದು 7ನೇ ಕ್ಲಾಸ್ ಆದರೂ, ನಮ್ಮ ಅಕ್ಕಂದರು BA ಗ್ರಾಜ್ಯುಯೇಟ್ಸ್ ಆದರೂ ಅವರಿಗೆ ಪಾಠ ಮಾಡೋರು ನಮ್ಮ ತಂದೆ. ಅವ್ರು ಓದಿದ್ದು ಬರೀ 7ನೇ ಕ್ಲಾಸ್ ಮಾತ್ರ. 7ನೇ ಕ್ಲಾಸ್ ಓದಿ BA ಗ್ರಾಜ್ಯುಯೇಟ್ಸ್ಗೆ, ಟೀಚರ್ಸ್ಗೆ ನಮ್ಮ ತಂದೆ ಪಾಠ ಮಾಡ್ತಿದ್ರು. ಅವರು ಹೇಳುವಂಥ ಇಂಗ್ಲೀಷ್ ಪದಗಳು ಅಷ್ಟು ಅಚ್ಚುಕಟ್ಟಾಗಿರ್ತಿತ್ತು. ಅಂದರೆ ಆಗಿನ ವಿದ್ಯಾಭ್ಯಾಸ ಅಷ್ಟು ಅಚ್ಚುಕಟ್ಟಾಗಿತ್ತು, ಕ್ರಮಶಿಕ್ಷಣ ಇತ್ತು. ಗುರುಗಳನ್ನು ಕಂಡ್ರೆ, ಗುರುಗಳು ಅಷ್ಟು ದೂರದಲ್ಲಿ ನಿಂತವ್ರು ಒಂದ್ಸತಿ ಕಣ್ಣು ಬಿಟ್ಟರೆ ಸಾಕು, ಇಲ್ಲಿ ಮಕ್ಕಳು ನಡುಗೋರು. ಇವತ್ತು ಗುರುಗಳ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಗುರುಗಳಿಗೆ ಎದುರುಗಡೆ ಮಕ್ಕಳು ಬಂದ ತಕ್ಷಣ ಗುರುಗಳು ನಡಗಬೇಕು, ಆ ಮಟ್ಟಕ್ಕೆ ಬರ್ತಾ ಇದೆ. ಕಾರಣ ಮನೇಲಿರ್ತಕ್ಕಂಥ ಪೋಷಕರು ನಾವು ಆ ರೀತಿ ನಡೆಸ್ತಾ ಇದ್ದೀವಿ. ಅಂದರೆ ಯಾವುದೇ ಒಂದು ವಿಚಾರವನ್ನು ನೋಡಿ, ಒಂದು ಸತ್ಯಾಸತ್ಯತೆಗಳು ಏನಿದ್ದು ನಾವು ಇನ್ನೊಬ್ಬರ ಬಗ್ಗೆ, ನಮ್ಮ ಮನೆ ಮಕ್ಕಳಿಗೋ ಅಥವಾ ನಾವು ತಿಳ್ಕೊಳ್ಬೇಕಾಗಿರೋದು ಸರಿಯಾದಂಥ ಗೌರವಾನ್ವಿತ ವಿಚಾರಗಳು ತಿಳ್ಕೊಳ್ಬೇಕು. ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ನ್ಯೂನತೆಯನ್ನು, ಕೆಟ್ಟದ್ದನ್ನು ನಾವು ಪ್ರತಿಬಿಂಬಿಸಬಾರದು. ಆ ವ್ಯಕ್ತಿ ಯಾವ ಕೆಟ್ಟದ್ದನ್ನು ನಡೆಸ್ಕೊಂಡು ಹೋಗಲಿ, ಅವನೊಳಗೆ ಏನು ಒಳ್ಳೆಯದಿದೆ, ಎಷ್ಟು ಒಳ್ಳೆಯದಿದೆ, ಯಾವ ವಿಚಾರ ಒಳ್ಳೆಯದನ್ನು ನಾವು ತಗೊಳ್ಬಹುದು, ಅದನ್ನಷ್ಟು ಮಾತ್ರ ನಾವು ತಗೊಳ್ಳೋಣ. ಆತನ ಸಂಪೂರ್ಣವಾದಂಥ ವಿದ್ವತ್ತು ನಮಗೆ ಬೇಡ, ಸಂಪೂರ್ಣವಾದಂಥ ದಿನಚರಿ ನಮಗೆ ಬೇಡ. ಎಷ್ಟೋ ಜನ ಮಾಡೋ ತಪ್ಪೇನು ಗೊತ್ತಾ, ವ್ಯಕ್ತಿಯನ್ನು ನೋಡ್ತೀರಿ, ಅವನಲ್ಲಿ ಏನೋ ಒಂದು ತಪ್ಪಿರುತ್ತೆ, ಸಂಪೂರ್ಣವಾಗಿ ಅವನು ದೂರ ಮಾಡಿಬಿಡ್ತೀರಿ. ಅಥವಾ ಅವನ ಬಗ್ಗೆ ನಾವು ಬೇರೆವಾದಂತಹದ್ದು ಕೇವಲವಾಗಿ ಮಾತಾಡ್ಬಿಡ್ತೀವಿ. ಅವನಲ್ಲಿ ಆ ತಪ್ಪಿನ ಕ್ಷಣಗಳು ನಮಗೆ ಬೇಕಿಲ್ಲ. ಅವನಲ್ಲಿ ಒಳ್ಳೇದು ಏನಿದೆ, ಆ ಒಳ್ಳೆಯ ಗುಣಗಳನ್ನು, ಒಳ್ಳೆಯ ಕ್ವಾಲಿಟೀಸ್ ಏನಿದೆ, ವಿಚಾರಗಳೇನಿದೆ, ಅಥವಾ ಅವನು ಸಂಪಾದನೆ ಮಾಡಿರ್ತಕ್ಕಂಥ ಜ್ಞಾನ ಏನಿದೆ, ಅಥವಾ ಅವನಲ್ಲಿರುವಂಥ ವಿದ್ವತ್ತೇನಿದೆ, ಇಡೀ ಸಮಾಜ ಅವನಿಗೆ ತಲೆ ಬಗ್ಗಿಸಿ ನಿಂತ್ಕೊಳ್ತಾ ಇದೆ ಅಂದರೆ ಅವನಲ್ಲಿ ಕೆಲವು ಕೆಟ್ಟ ಗುಣ ಇದ್ದೇ ಇರುತ್ತೆ. ಆ ಕೆಟ್ಟ ಗುಣ ನಮಗೆ ಬೇಡ. ನಮಗೆ ಬೇಕಾದ್ದು ಆತನಿರೋ ಒಳ್ಳೆಯ ಗುಣ ಮಾತ್ರ. ಇದು ಒಬ್ಬರ ವಿಚಾರ ಅಲ್ಲ, ಎಲ್ಲರ ವಿಚಾರ. ಮನೇಲಿರ್ತಕ್ಕಂಥವರು, ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿರ್ತಕ್ಕಂಥವರು, ಅಥವಾ ನಮ್ಮ ಪಾಠ ಪ್ರವಚನ ಮಾಡ್ತಕ್ಕಂಥವರು ಯಾರಾದರೂ ಸರಿಯೇ. ವ್ಯಕ್ತಿ ಒಳಗೆ ಇಷ್ಟು ಇಲ್ಲ ಇದೆಯೋ ಅಷ್ಟೂ ನನಗೆ ಬೇಕಾದ್ದಲ್ಲ. ವ್ಯಕ್ತಿ ಒಳಗೆ ಒಳ್ಳೆಯದು ಅಂತ ಏನಿದೆ, ನನ್ನ ಜೀವನಕ್ಕೆ ಅದು ಪಾಠವಾಗಿ ನಿಂತ್ಕೊಳ್ಳೋದಾಗಲಿ, ನನ್ನ ಜೀವನಕ್ಕೆ ಅದು ಬೆಳಕಾಗತ್ತೆ ಅಂದರೆ ಅದಷ್ಟು ವಿಚಾರ ಮಾತ್ರ ನಾವು ತಗೊಳ್ಬೇಕು. ಇದು ಧರ್ಮ. ಇದನ್ನೇ ನಮ್ಮ ಮನೆ ಮಕ್ಕಳ ಪಾಠ ಮಾಡಬೇಕು ನಾವು. ಆಗಲೇ ಸುಂದರವಾದ ಬದುಕು ಸಿಗುತ್ತೆ. ಬುಧವಾರದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ, ಲಕ್ಷ್ಮೀ ಬೋರಹಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಉಂಟಾಗಲಿ. ಮಹಾವಿಷ್ಣುವಿನ ಅನುಗ್ರಹದಿಂದ ಹಾಕುವ ಇವತ್ತಿನ ಹೆಜ್ಜೆ ಎಲ್ಲರಿಗೂ ಸಹಿತ ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ನಾವು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆ, ನಾವು ಪ್ರತಿನಿತ್ಯ ನಡೆಸ್ತಾ ಇರ್ತಕ್ಕಂಥ ನಮ್ಮ ಜೀವನ, ಇದೆಲ್ಲದರಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ನಾವು ರೂಢಿಸ್ಕೊಳ್ಬೇಕು ಎಂಬತಕ್ಕಂಥರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಮೃತ್ಯೋಂ ಕ್ಷೀಮಾಮೃತಾತ್. ತ್ರಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಓಂ ಇದಂ ವಿಷ್ಣುರ್ವಿಚಕ್ರಮೇ ತ್ರಯಧಾನಿದೇ ಪದಂ ಸಮೂಢಪಸ್ಯ ಭಾಗಂ ಸುರೇಂ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿವೃದ್ಧಶ್ಚ ಶೇಷಾದ್ರಿಪತಿರೇವ ಚ. ಶ್ರೀ ಶುಭಕೃತ್ತಾಮ ಸಂವತ್ಸರೇ ದಕ್ಷಿಣಾಯನೇ ಶರದೃತು ಅಶ್ವೀಜ ಮಾಸ ಕೃಷ್ಣಪಕ್ಷ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ 8/11/2023 ಬುಧವಾರ, ದಶಮಿ, ಪುಬ್ಬ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದು, ಗುರು ಚೆನ್ನಾಗಿದ್ದು, ದಶಮಿ ತಿಥಿ ಆದ್ದರಿಂದ ಬುಧವಾರದ ದಶಮಿ ಅಂದರೆ ಅದು ಬಹಳ ವಿಶೇಷ. ದಶಮಿ ಅಂದರೆ ಮಹಾವಿಷ್ಣುವಿಗೆ ವಿಶೇಷ, ಇನ್ನು ಬುಧವಾರ ಅದು ಇನ್ನೂ ವಿಶೇಷ ವಿಷ್ಣುವಿಗೆ. ಹಾಗಿದ್ದಾಗ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ನಾವು ಇವತ್ತಿನ ದಿನದ ಕಾಯಕವನ್ನು ನಾವು ಪ್ರಾರಂಭಿಸಿದ್ದೇ ಆದರೆ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯಬಹುದು. ಹಾಗಾಗಿ ಲಕ್ಷ್ಮೀ ಬೋರಹಸ್ವಾಮಿಯ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ, ಒಳ್ಳೆಯದಾಗಲಿ. ಇನ್ನು ತಾಯಿ ಹಾಸನಾಂಬಾಳ ವಿಶೇಷವಾಗಿರ್ತಕ್ಕಂಥ ದರ್ಶನ ದಿನದ 24 ಗಂಟೆ ಭಕ್ತ ಸಾಗರ ನಿರಂತರವಾಗಿ ಹರಿದು ಬರ್ತಾ ಇದೆ. ಎಲ್ಲರೂ ತಾಯಿ ಹಾಸನಾಂಬಾಳನ್ನ ದರ್ಶನ ಮಾಡ್ತಾ ಇದ್ದಾರೆ. ದೇವಿ ಬಹಳ ವಿಶೇಷವಾಗಿ ಪ್ರಸನ್ನಳಾಗಿ
ಬರ್ತಕ್ಕಂತಹ ಭಕ್ತರನ್ನು ಹರಿಸಿ ಆಶೀರ್ವದಿಸಿದ್ದಾಳೆ. ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ದರ್ಶನ ಕೊಡ್ತಕ್ಕಂಥದ್ದು ತಾಯಿ ಹಾಸನಾಂಬ. ಹಾಗಾಗಿ ತಾಯಿನ ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆ ಎಲ್ಲರದ್ದು ಇರುತ್ತೆ. ಇದು ಬರೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲ, ಪಕ್ಕದ ರಾಜ್ಯಗಳಲ್ಲಿರ್ತಕ್ಕಂಥವರು ಸಹಿತ. ಯಾಕೆಂದರೆ ಒಂದು ಅಪರೂಪವಾಗಿರ್ತಕ್ಕಂಥದ್ದು, ಶಕ್ತಿಯುತವಾಗಿರ್ತಕ್ಕಂಥದ್ದು, ಒಂದು ಪವಾಡ ಸದೃಶವಾಗಿರ್ತಕ್ಕಂಥದ್ದು, ಸಾಕಷ್ಟು ಇತಿಹಾಸ ಇರತಕ್ಕಂಥದ್ದು. ಇಂತಹ ಒಂದು ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆ ಯಾರಿಗಿರಲ್ಲ? ಎಲ್ಲರೂ ಆಸೆ ಪಡ್ತಾರೆ. ಅದರಲ್ಲೂ ತಾಯಿ ಹಾಸನಾಂಬಾಳ ಆ ವಿಶೇಷವಾಗಿರ್ತಕ್ಕಂಥ ಮೂರ್ತಿಗಳಿದೆಯಲ್ಲ, ಅಮ್ಮನವರಿಗೆ ವರ್ಷಕ್ಕೊಂದು ಆವರ್ತಿ ಮಡ್ಲಕ್ಕಿಯನ್ನು ಕೊಡುವಂಥದ್ದು. ಆ ಮಡ್ಲಕ್ಕಿ ಕೊಡುವ ಕಾಯಕ ಇದೆಯಲ್ಲ, ದೇವರಿಗೆ ಅರಿಶಿನ, ಕುಂಕುಮ, ಹೂವು, ಜೊತೆಗೆ ಒಂದಿಷ್ಟು ಬಳೆ ಬಿಚ್ಚಾಲೆ ಸಾಮಗ್ರಿಗಳು, ಅಥವಾ ಒಂದು ವಸ್ತ್ರ, ರೇಷ್ಮೆ ವಸ್ತ್ರವೋ ಅಥವಾ ಕಾಟನ್ ವಸ್ತ್ರವೋ, ನಿಮಗೆ ಶಕ್ತಿ ಅನುಸಾರ ಒಟ್ಟು ನಿಮ್ಮನೆ ಹೆಣ್ಣುಮಗಳಿಗೆ ಒಂದು ಸೀರೆಯನ್ನು ಉಡಿಸುವಂತಹ ಕಾಯಕ ಇದೆಯಲ್ಲ, ಅದೇ ಪ್ರಕಾರ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ದೇವಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡಿ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡಿ ವಿಶೇಷವಾಗಿರ್ತಕ್ಕಂತಹ ಅಲಂಕಾರ ಮೂರ್ತಿ ತಾಯಿ ಹಾಸನಾಂಬಾಳ ದರ್ಶನ ಮಾಡುವಂಥದ್ದು. ಬ್ರಾಹ್ಮಿ, ಮಾಹೇಶ್ವರಿ, ಕೋಮಾರಿ, ಹೀಗೆ ನವದುರ್ಗಿಯರು 9 ಜನ ಅಕ್ಕ ತಂಗಿಯರವರು. ಅಂಥದ್ರಲ್ಲಿ ಇಲ್ಲಿ 3 ಜನ ಕೂತಿದ್ದಾರೆ. ಹಾಸನದ ಸುತ್ತಮುತ್ತ ಪ್ರಾಂತ್ಯಗಳಲ್ಲೂ ಇಂಥದ್ದೇ ಒಂದು ಪವಾಡಗಳಿದೆ. ಆದರೆ ಹಾಸನದಲ್ಲಿ ತಾಯಿ ಹಾಸನಾಂಬಾಳ ಒಂದು ವಿಶೇಷವಾದ ಪವಾಡ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ, ಅಷ್ಟು ವಿಶೇಷವಾಗಿರತಕ್ಕಂಥದ್ದು. ರಾತ್ರಿಯಂದಿರ ಹಗಲಂದಿರ ಭಕ್ತರು ಬಂದು ದರ್ಶನ ಮಾಡುವಂಥ ಕಾಯಕವನ್ನು ಅಲ್ಲಿನ ಇವತ್ತಿನ ಘನ ಆಡಳಿತ ಮಂಡಳಿ ಜೊತೆಗೆ ಘನ ಸರ್ಕಾರ ಇದೊಂದು ಒಳ್ಳೆಯ ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ದೇವಿಯ ಆ ಪ್ರಸನ್ನತೆಯನ್ನು, ತಾಯಿ ಹಾಸನಾಂಬಾಳ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯವನ್ನು ಮಾಡುವಂಥ ಭಾಗ್ಯ ಎಲ್ಲರಿಗೂ ಸಿಗ್ತಾ ಇದೆ. ಇಲ್ಲಿ ಜಾತಿ ಮತ ಭೇದವಿಲ್ಲ, ಎಲ್ಲರೂ ಸಹಿತ ಭಗವತಿಯ ಮುಂದೆ ನಿಲ್ಲಬಹುದು, ತಾಯಿನ ದರ್ಶನ ಮಾಡ್ಬೋದು, ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ಬೋದು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬಹುಶಃ ಯಾವ ವರ್ಷವೂ ಇಲ್ದಿರ ಈ ವರ್ಷದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಎಲ್ಲರೂ ಬಂದು ತಾಯಿನ ದರ್ಶನ ಮಾಡಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶ ಇದೆ. ಅದಕ್ಕಿಂತ ಮುಖ್ಯವಾಗಿ ಪ್ರಯಾಣಗಳಲ್ಲೂ ಸಹಿತ ಇವತ್ತು ನಿಮಗೆ ಸಾಕಷ್ಟು ಅನುಕೂಲ ಇರೋದರಿಂದ ಇಡೀ ರಾಜ್ಯದ ಮೂಲ ಮೂಲೆಗಳಿಂದ ಭಕ್ತರು ಬಂದು ಭಗವಂತನ ದರ್ಶನ ಮಾಡ್ಬೋದು, ಭಗವತಿಯ ಅನುಗ್ರಹ ಪಡಿಬೋದು. ಅತ್ತೆ ಸೊಸೆಯರ ಒಂದು ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣ ಅಲ್ಲಿದೆ. ಏನೇ ಇದ್ದರೂ ಇಂದಿಗೂ ಪವಾಡ ಸೃಷ್ಟಿಯಾಗತ್ತೆ. ಹಾಗಾಗಿ ತಾಯಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥದ್ದು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗರ್ಭಗುಡಿಯಲ್ಲಿ ಕೂತಿರ್ತಕ್ಕಂಥ ತಾಯಿ ಹಾಸನಾಂಬಾಳ ವಿಗ್ರಹಕ್ಕೆ ನೀವು ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ನಿಮ್ಮ ಕರಹಸ್ತದಿಂದ ಅಲ್ಲಿ ಒಳಗೆ ಸೇರಿಸದೇ ಇದ್ದರು, ಅಲ್ಲಿ ದರ್ಶನಕ್ಕೆ ಬರ್ತಕ್ಕಂಥ ಮುತ್ತೈದೆಯರು ಇರ್ತಾರಲ್ಲ, ಹೆಣ್ಣು ಮಕ್ಕಳು ಇರ್ತಾರಲ್ಲ, ಆ ಹೆಣ್ಣು ಮಕ್ಕಳಿಗೆ ನೀವಿಷ್ಟು ಅರಿಶಿನ ಕುಂಕುಮ ಕೊಟ್ಟರು ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ಕೊಟ್ಟಷ್ಟೇ ಸಮಾಧಾನ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವೇ ಸ್ವತಃ ಹೋಗಿ ದೇವರ ಸಾನ್ನಿಧ್ಯದಲ್ಲಿ ಅರಿಶಿನ ಕುಂಕುಮವನ್ನು ಕೊಡೋದು ಅಥವಾ ಅಲ್ಲಿ ಬಂದಿರತಕ್ಕಂಥ ಸುಮಂಗಲೆಯರು ಹೆಣ್ಣು ಮಕ್ಕಳಿಗೆ ನೀವು ಅರಿಶಿನ ಕುಂಕುಮ ಕೊಡೋದು ಎರಡೂ ಒಂದೇ. ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿಗೆ ಕೊಟ್ಟಷ್ಟೇ ಸಮಾಧಾನ. ಇನ್ನೊಬ್ಬ ಹೆಣ್ಣುಮಗಳ ಮುಖದಲ್ಲಿ ನೀವು ಅರಿಶಿನವನ್ನು ಮತ್ತು ಕುಂಕುಮವನ್ನು ಇಟ್ಟಾಗ, ಒಂದಷ್ಟು ಹೂವು ಬಳೆ ಕೊಟ್ಟಾಗ, ಯಾಕೆಂದರೆ ಅವರು ಬರುವುದು ಸಹಿತ ಅವರ ಮನದಲ್ಲಿರ್ತಕ್ಕಂಥ ಆಸೆ ತಾಯಿನ ನೋಡಬೇಕು ಅಂತಕ್ಕಂಥದ್ದು. ತಾಯಿನ ನೋಡಬೇಕು ಎಂಬತಕ್ಕಂಥ ಆಸೆ ಇರುವಂತಹ ಕಾಲ ತಾಯಿನ ಸಂಪೂರ್ಣವಾಗಿ ತಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ತಾರೆ. ಅಂತಹ ಕಾಲದಲ್ಲಿ ನೀವು ನಿಮ್ಮ ಸ್ವಹಸ್ತದಿಂದ ಬರುವಂಥ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಹಣೆ ಕುಂಕುಮ ಹಚ್ಚಿ, ಗಲ್ಲಕ್ಕೆ ಅರಿಶಿನ ಹಚ್ಚಿ, ಕೈಗೆ ಬಳೆಗಳನ್ನು ಕೊಟ್ಟು ಒಂದಿಷ್ಟು ಹೂವು ಮುಡ್ಕೊಳ್ಳೋಕೆ ಕೊಟ್ಟರೆ ಸಾಕ್ಷಾತ್ತು ಹಾಸನಾಂಬಾಳಿಗೆ ಕೊಟ್ಟಷ್ಟು ಸಮಾಧಾನ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಸರ್ತಿ ಸಾಲಲ್ಲಿ ಬರ್ತಕ್ಕಂಥವ್ರು, ಅಂದರೆ ಪ್ರಯಾಣಕ್ಕೆ ಹೊರಟು ಅಲ್ಲಿ ತಾಯಿಯ ದರ್ಶನಕ್ಕೆ ಹೊರಡೋರು ಅಥವಾ ಆ ತಾಯಿಯ ದರ್ಶನಕ್ಕೆ ಬಂದಿರ್ತಾರಲ್ಲ ಭಕ್ತರು, ಅಂಥವರಿಗೆ ಸರ್ತಿ ಸಾಲಲ್ಲಿದ್ದುವಾಗ ಆ ಲೈನಲ್ಲಿ ಬರುವಾಗಲೇ ಒಂದಿಷ್ಟು ಅರಿಶಿನ ಕುಂಕುಮ ಹೂವು ಕೊಡ್ತಾ ಬನ್ನಿ, ಅದು ಇನ್ನೂ ತೃಪ್ತಿ ಅನಿಸುತ್ತೆ. ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿಗೆ ಕೊಡೋದಕ್ಕಿಂತ ಒಂದು ಪಟ್ಟು ಜಾಸ್ತಿ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬರ ಹೃದಯದಲ್ಲೂ ಆತುರತೆ ಇರುತ್ತೆ, ಕಾತುರತೆ ಇದೆ, ತಾಯಿ ಹಾಸನಾಂಬಾಳನ್ನ ದರ್ಶನ ಮಾಡಬೇಕು ಅಂತ. ಆ ದರ್ಶನ ಮಾಡಬೇಕು ಎಂಬತಕ್ಕಂಥ ಮನಸ್ಸು, ಆ ದೃಢ ಸಂಕಲ್ಪ ಇರೋದ್ರಿಂದ ಸಂಪೂರ್ಣವಾಗಿ ಹೃದಯದಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲೂ ಸಹಿತ ವಿರಾಜಮಾನಲಾಗಿ ಕೂತು ಆನಂದಿಸ್ತಾ ಇರ್ತಾಳೆ ತಾಯಿ ಹಾಸನಾಂಬ. ಅದಕ್ಕಾಗಿ ಇಂತಹ ಸಮಯದಲ್ಲಿ ತಾಯಿ ಹಾಸನಾಂಬಾಳನ್ನ ದರ್ಶನ ಮಾಡುವಂಥದ್ದು ಇದೆಯಲ್ಲ, ಆ ದರ್ಶನ ಮಾಡೋದು ಮಹತ್ತರವಾಗಿರ್ತಕ್ಕಂಥ ಸೌಭಾಗ್ಯವೇ ಸರಿ. ಹಾಗಾಗಿ ಯಾರೊಬ್ಬರಾದರೂ ಸಹಿತ ಅರಿಶಿನ ಕುಂಕುಮ ಹೂ ತಂದಿದ್ದರೆ ಅದನ್ನು ಗರ್ಭಗುಡಿಗಳಿಗೆ ಸೇರಿಸಬೇಕು ಅಂತಲ್ಲ, ಆ ತಾಯಿ ಹೆಸರೇಳಿ 4 ಜನ ಸುಮಂಗಲೆಯರಿಗೆ, ಹೆಣ್ಣು ಮಕ್ಕಳಿಗೆ ನೀವು ಅರಿಶಿನ ಕುಂಕುಮವನ್ನು ಕೊಟ್ಟರೂ ಸಹಿತ ಅದು ಶೀಘ್ರವಾಗಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಜೊತೆಗೆ ತಾಯಿಯ ದರ್ಶನಕ್ಕೆ ಬಂದಾಗ ಬೇರೆಲ್ಲ ವಿಚಾರಗಳನ್ನು ಮಾತಾಡಿಕೊಂಡು ಬರೋದಕ್ಕಿಂತ
ಅಲ್ಲಿ ವ್ಯವಸ್ಥೆ ಹಾಗೆ, ಇಲ್ಲಿ ವ್ಯವಸ್ಥೆ ಹೀಗೆ, ಎಲ್ಲಿ ನೋಡಿದ್ರು ಸಹಿತ ಈ ವ್ಯವಸ್ಥೆಗಳ ಬಗ್ಗೆ ನಿಮ್ಮ ಧ್ವನಿ ಎದ್ದೇಳ್ತಾ ಇರುತ್ತೆ. ಆದರೆ ನಮ್ಮ ಉದ್ದೇಶ ಏನು? ನಾವು ಹೋಗಿರ್ತಕ್ಕಂಥದ್ದು ತಾಯಿ ಹಾಸನಾಂಬಳನ್ನ ದರ್ಶನ ಮಾಡಲಿಕ್ಕೆ. ದರ್ಶನ ಮಾಡ್ಕೋಬೇಕು, ಕಣ್ತುಂಬ ತಾಯಿನ ದರ್ಶನ ಮಾಡಬೇಕು, ಕೊಡುವಂಥ ಪ್ರಸಾದ ಏನಿದೆಯೋ ಅದನ್ನು ಸ್ವೀಕರಿಸಬೇಕು. ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ 4 ಜನಕ್ಕೆ ಏನಾದೊಂದಿಷ್ಟು ಸಹಾಯ ಮಾಡಬೇಕು. ಹಾಗೆ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಕೊಡ್ತಕ್ಕಂಥ ಮಂಗಳ ದ್ರವ್ಯಗಳ ಅರಿಶಿನ ಕುಂಕುಮವು ಏನಾದ್ರು ಪ್ರಸಾದ ಕೊಡ್ತಾರಲ್ಲ, ಅದನ್ನು 4 ಜನಕ್ಕೆ ಭಕ್ತರಿಗೆ ಹಂಚಿ, ನಿಮ್ಮ ಕೈಯಿಂದ ಹಂಚಿ. ನೀವು ನಿಮ್ಮ ಪ್ರಾಂತ್ಯಕ್ಕೆ ಎಲ್ಲಿಂದ ಬಂದಿದ್ದೀರೋ ನಿಮ್ಮ ಊರಿಗೆ ಹೊರಟ ನಂತರ ತಾಯಿ ಹಾಸನಾಂಬಳ ಆ ಕುಂಕುಮ ಪ್ರಸಾದವನ್ನು 4 ಜನಕ್ಕೆ ಹಂಚಿದರೆ ಅದು ಪುಣ್ಯದ ಕಾಯಕ. ಅಂತಹ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಬದುಕಾಗಲಿ. ಯಾಕೆಂದರೆ ವರ್ಷಕ್ಕೆ ಒಂದಾವರ್ತಿ, ಇನ್ನೇನು ದೀಪಾವಳಿ ಆಗೋಯಿಗೋ ಅಂದರೆ ಬಂದೇ ಬಿಡುತ್ತೆ. ದಿನಗಳು ಯಾವುದೂ ನಿಲ್ಲುವಂಥದ್ದಲ್ಲ. ನೋಡಿ, ಈಗಾಗಲೇ ಹಾಸನಾಂಬ ಪ್ರಾರಂಭ ಆಗಿ ಇಷ್ಟು ದಿವಸ ಆಗೋಯ್ತು. ಇನ್ನು ಆಗೋಯಿಗೋ ಅಂದರೆ ದೀಪಾವಳಿ ಬಂದೇ ಬಿಡುತ್ತೆ. ದೀಪಾವಳಿ ಬಂತು ಅಂದರೆ ಅಲ್ಲಿ ದೀಪಗಳ ಹಬ್ಬ, ಪ್ರತಿನಿತ್ಯ ಪ್ರತಿಯೊಂದು ಕಡೆ ದೀಪಗಳ ಹಬ್ಬ. ಗಣಪತಿ ಪ್ರಾರಂಭ ಆಗಿದ್ದೇ ಆಗಿದ್ದು ಭಾದ್ರಪದ ಮಾಸ, ಆಷಾಢ ಮುಗಿದು ಭಾದ್ರಪದಕ್ಕೆ ಶ್ರಾವಣ, ಭಾದ್ರಪದ, ಆಶ್ವೇಜ ಎಲ್ಲವೂ ಬಹಳ ಬೇಗ. ಆ ಸ್ಪೀಡ್ ಇದೆಯಲ್ಲ, ಆ ಸ್ಪೀಡ್ ನೆನೆಸ್ಕೊಂಡ್ರೆ ಭಯನೇ ಆಗುತ್ತೆ. ದಿನದ 24 ಗಂಟೆ ಕಳೆಯೋದು ದೊಡ್ಡ ವಿಚಾರ ಅಲ್ಲ. ಆದರೆ 24 ಗಂಟೆ ಒಳಗೆ ಏನು ಸಂಪಾದನೆ ಮಾಡಿದ್ದೀವಿ, ಏನನ್ನು ಸಾಧನೆ ಮಾಡಿದ್ದೀವಿ, ಯಾವುದರಿಂದ ನಮ್ಮ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇದ್ದೀವಿ, ಅದು ಬಹಳ ಮುಖ್ಯವಾಗಿದೆ. ಹಾಗಾಗಿ ತಾಯಿ ಹಾಸನಾಂಬಾಳ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನದ ದಿನ ವಿಶೇಷತೆ ಪಂಚಾಂಗ ಶ್ರವಣ, ಅದರಲ್ಲೂ ತಾಯಿ ಹಾಸನಾಂಬಾ ದೇವಿಯ ದರ್ಶನವನ್ನು ಗುರುಜರು ನಮ್ಮೆಲ್ಲರಿಗೂ ಕೂಡ ಮಾಡಿಸಿರ್ತಕ್ಕಂಥವ್ರು ಇದ್ದಾರೆ. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವ? ಹಾಗಾಗಿ ಗುರುಗಳೇ, ಇನ್ನು ಇವತ್ತಿನ ದಿನದ ರಾಶಿ ಫಲವನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪರಿಪೂರ್ಣತಾ ಸಿದ್ಧರಸ್ತು ಅಂಬಾಂ ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳುಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಸ್ವಲ್ಪ ಜೋಪಾನ ಇರಲಿ. ಏನೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಹಾಗೆ ನೀವು ಮಾಡುವಂತಹ ಕಾಯಕ, ನಿಮ್ಮ ಕೆಲಸ, ಅದರಲ್ಲಿ ಏನಾದರೂ ಒಂದು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು. ಅದಕ್ಕಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಂದು ಚಟಿಕೆಯಷ್ಟು ಹೆಸರು ಕಾಳನ್ನು ದೃಷ್ಟಿ ತೆಗೆದು ಆಚೆ ಕಡೆ ಹಾಕಿ, ಸಾಧ್ಯವಾದರೆ ಹಸಿರು ಬಣ್ಣದ ವಸ್ತ್ರವನ್ನು ನಿಮ್ಮ ಕರವಸ್ತ್ರವಾಗಿಟ್ಟುಕೊಂಡು ಮುಂದಿನ ಕಾಯಕವನ್ನು ನೀವು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರಯಾಣ ಬೆಳೆಸಬೇಕು. ಹಾಗೆ ಇವತ್ತು ಸಣ್ಣ ಪುಟ್ಟ ಮಕ್ಕಳಿಗೆ, 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಮೇಷರಾಶಿಯವರು ನಿಮ್ಮ ಕರಹಸ್ತದಿಂದ ಏನಾದರೂ ಒಂದಿಷ್ಟು ಹಣ್ಣು ಹಂಪಲುಗಳನ್ನು, ಸ್ವೀಟನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಹೆಚ್ಚಿನ ಕೆಲಸಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಇವತ್ತು ನೀವು ಮಾಡುವಂಥ ಕೆಲಸಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ. ಯಾಕೋ ಅರ್ಧ ತಲೆನೋವು, ಮೈಕೈ ನೋವು, ಜ್ವರನೋ ಅಥವಾ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು, ಬಲವಂತ ಮಾಗಸ್ನಾನ, ಹೊರಡಬೇಕಾ, ಕೆಲಸ ಮಾಡಬೇಕಾ, ಇವತ್ತೊಂದು ದಿವಸ ಲೀವ್ ಸಿಕ್ಕಿದ್ರೆ ಪರವಾಗಿಲ್ವಾ, ಅಥವಾ ನಾವು ಮನೆಯಲ್ಲಿದ್ದರೂ ಪರವಾಗಿಲ್ವಾ, ಈ ತರಹ ಒಂಥರ ವಿಭಿನ್ನವಾದ ಆಲೋಚನೆಗಳು ಇವತ್ತು ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಆದರೆ ಇವತ್ತು ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ. ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ಭಾಳ ಅದ್ಭುತವಾದಂಥ ಕಾಲ. ನೋಡಿ, ಒಂದು ಕಡೆ ಮೈನಸ್ ಅಂದರೆ ಇನ್ನೊಂದು ಕಡೆ ಪ್ಲಸ್, ಒಂದು ಕಡೆ ನಮಗೆ ಅಸಮಾಧಾನ ಅಂದರೆ ಇನ್ನೊಂದು ಕಡೆ ಲಾಭ ಇರುತ್ತೆ. ಹಾಗೆ ಇವತ್ತು ನಿಮ್ಮ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಂತ ಹೊರಟರು ಮಾಡುವಂಥ ಕಾಯಕವನ್ನು ಅರ್ಥೈಸ್ಕೊಂಡು ಸರಿಯಾದಂಥ ಅರ್ಥಪೂರ್ಣವಾದ ರೀತಿಯಲ್ಲಿ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅಂತಲೂ ಹೇಳ್ತಾರೆ. ಹಾಗೆ ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ವೃತ್ತಿಯಲ್ಲಿರ್ತಕ್ಕಂಥವ್ರು ಅಭಿವೃದ್ಧಿ ಆದರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮುಂದಾದರೂ ನಿಮ್ಮ ಒಳ್ಳೆ ಮನಸ್ಸಿನಿಂದ ಮಾಡುವ ಕಾಯಕ ಶೀಘ್ರ ಫಲವನ್ನು ಕೊಡುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮನಸ್ಸು ತುಂಬ ಚಂಚಲತೆಯಿಂದಿರುತ್ತೆ. ಅದನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ನೀವು ಮಾಡಬೇಕಾದ್ದು ದಕ್ಷಿಣಾಭಿಮುಖವಾಗಿ ನಿಂತು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ
ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು 54 ಬಾರಿ ಪಠನೆ ಮಾಡಿ ತದನಂತರ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಿ ಮುಂದೆ ನಡೆದರೆ ಒಂದಿಷ್ಟು ಒಳಿತನ್ನು ಕಾಣ್ತೀರಿ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗು ಮುರಿತಕ್ಕಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಇವತ್ತು ಯಾವುದೂ ಸಹಿತ ನಿಮ್ಮ ಮನಸ್ಸು ಒಪ್ಪುವಂಥ ರೀತಿಯಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಬೇಡವಾದ ವಿಚಾರಗಳೇ ಸಾಕಷ್ಟು ತಲೆಗೆ ಹಾಕ್ಕೊಳ್ತಾ ಇರ್ತೀರಿ. ಅದರ ಮಧ್ಯದಲ್ಲಿ ಒಂದಷ್ಟು ವ್ಯಾಜ್ಯಗಳಾಗುವಂಥ ಪರಿಸ್ಥಿತಿ, ಅಂದರೆ ಮಾತಾಡ್ತಾ ಗಲಾಟೆ ತೀರ್ಕೊಂಡ್ಬಿಡುತ್ತೆ. ಅದಕ್ಕಾಗಿ ಯಾರೊಂದಿಗೆ ಮಾತಾಡಬೇಕಾದ್ರೂ, ಕುಟುಂಬದ ಸದಸ್ಯರಿರಲಿ, ಆತ್ಮೀಯ ಸ್ನೇಹಿತರಿರಲಿ, ಯಾರನ್ನೇ ಮಾತಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಆಲೋಚನೆ ಮಾಡಿ. ಹಾಗೆ ಮಾಡುವಂಥ ಅಥವಾ ಮಾತಾಡುವಂಥ ಯಾವುದೇ ಒಂದು ಕೆಲಸಗಳಾದರೂ ಸ್ವಲ್ಪ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ಸಣ್ಣ ಸಣ್ಣ ಸಮಸ್ಯೆ ಅಂದ್ಕೊಂಡ್ರೆ ಅದು ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ಬಿಡುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಹಾಗೆ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿಬೇಕು. ಕುಲದೇವರ ಅನುಗ್ರಹ ಪಡೀಲಿಕ್ಕೋಸ್ಕರ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡೋದು ಭಾಳ ಉತ್ತಮ. ಇದರಿಂದ ಲಾಭವನ್ನು ಗಳಿಸ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಲಾಭ ನಷ್ಟ ಎರಡೂ ಇದೆ. ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶ್ಯಾಧಿಪತಿಯೇ ಆಗಿದ್ದಾನೆ. ಅಂತಹದರಲ್ಲಿ ಚಂದ್ರ ಇವತ್ತು ಬಹಳ ವಿಶೇಷವಾದ ಸ್ಥಾನದಲ್ಲಿದ್ದಾನೆ. ಆದರೆ ಸ್ವಲ್ಪ ಶೀತ ಬಾಧೆ ಅಂತಕ್ಕಂಥದ್ದಿದೆ. ನೆಗಡಿ, ತಲೆನೋವು, ಮೈಕೈ ನೋವು ಅಥವಾ ಜ್ವರ ಬರ್ತಕ್ಕಂಥದ್ದು, ಯಾಕೋ ಒಂದು ಸ್ವಲ್ಪ ಸುಸ್ತಾಗುವಂಥದ್ದು, ಇದೆಲ್ಲದರ ಮಧ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಇದೆಯಲ್ಲ, ಅದರ ಹಣಕಾಸಿನ ವಿಚಾರದಲ್ಲಿ ತುಂಬ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಯಲ್ಲೇ ಕೋಪ ಮಾಡ್ಕೊಳ್ತಾ ಇರ್ತೀರಿ. ಆ ಕೋಪದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ತಾಳ್ಮೆಯಿಂದ ಮಾತ್ರ ಎಲ್ಲವನ್ನೂ ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ತಾಳ್ಮೆ, ಅಂತಹ ಲಾಭ ಇವತ್ತು ನಿಮಗೆ ಸಿಗುವಂಥದ್ದಾಗಲಿ. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದ್ರೆ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿರ್ತಕ್ಕಂಥದ್ದಿದೆ. ಇನ್ನು ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ಹೇಳಿ ಸರ್. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಸರ್. ನಮಸ್ತೆ ಅಮ್ಮ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಜೆಪಿ ನಗರದಿಂದ ಕರೆ ಮಾಡಿದ್ದೀನಿ ಸರ್. ಓ, ಜೆಪಿ ನಗರ, ಇಲ್ಲ ನಮ್ಮ ಬೆಂಗಳೂರು. ಹಂಗಂದ್ರೆ ತಾವು ಅಮ್ಮ ತಮ್ಮ ಹೆಸರು? ಹೆಸರು ಬೇಡ ಸರ್. ಹೆಸರು ಬೇಡ, ಇರ್ಲಿ ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ, ನೀ ಹೇಗಿದ್ಯಾ? ಮದುವೆ ಆಗಿನಿಂದ 18 ವರ್ಷ ನಡೀತಾ ಇದೆ. ಇನ್ನೂ ಕಷ್ಟ 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 ಗುರುಜಿ. ಅದಕ್ಕೋಸ್ಕರ ಏನಾದ್ರು? ಮದುವೆ ಆಗಿ 18 ವರ್ಷ ಆಗಿದೆ. ಹೌದು ಗುರುಜಿ. 18 ವರ್ಷದ ದಂಡಯಾತ್ರೆಯಲ್ಲೂ ಇನ್ನೂ ಕಷ್ಟ ಅಂತಾನೆ ಹೇಳ್ತಾ ಇದ್ದೀರಿ. ಹೌದು ಗುರುಜಿ. ಕಷ್ಟದ ದಿನಗಳು ಮಾತ್ರ ನಿಮ್ಮ ಅಕೌಂಟಲ್ಲಿ ಇಟ್ಕೊಂಡು ಸುಖದ ದಿನ ಎಲ್ಲ ಮರ್ತು ಬಿಟ್ರ? ಮನುಷ್ಯನಿಗೆ ಕಷ್ಟ ಸುಖ ಎರಡೂ ಇರುತ್ತೆ. ಆದರೆ ಕಣ್ಣು ಕಾಣೋದು ಕಷ್ಟ ಮಾತ್ರ. ಸುಖ ಅನ್ನೋದನ್ನ, ಸುಖ ಬಂದು ಸ್ವಲ್ಪ ಹೊತ್ತಿಗೆ ಅದನ್ನು ಮರಿತೀವಿ, ಇನ್ನೊಂದಕ್ಕೆ ನಾವು ನೋಡ್ತಾ ಇರ್ತೀವಲ್ವ. ಸುಖ ಎಷ್ಟೇ ಇದ್ರೂ ಅದಕ್ಕಿಂತ ಇನ್ನೂ ಮಿಗಿಲಾದ್ದೇನಾದ್ರು ಇದೆಯಾ ಅಂತ ಚಿಂತನೆ ಮಾಡೋದು ಮನುಷ್ಯನ ಗುಣ. ಆದರೆ ಕಷ್ಟ ಮಾತ್ರ ಸ್ವಲ್ಪ ಬಂದರೂ ಸಹಿತ ತಡಿಲಿಕ್ಕಾಗದಂಥ ಚಿಂತನೆ ಮಾಡೋದು ಮನುಷ್ಯನ ಗುಣವೇ. ಹಾಗಾಗಿ ಕಷ್ಟ ಅನ್ನೋದು ಬರುತ್ತೆ, ಬಂದದ ಕಷ್ಟ ನಿಲ್ಲೋದಿಲ್ಲ. ಅದಾದ್ಮೇಲೆ ಒಂದು ಸುಖ ಸಿಕ್ಬಿಡುತ್ತಲ್ಲ, ಆಗ ಈ ಕಷ್ಟ ಮರ್ತೋಗುತ್ತೆ. ಅದಾದ್ಮೇಲೆ ಬರೋದು ಅದೇ ದೊಡ್ಡ ಕಷ್ಟ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಆದರೆ ನಿಮ್ಮ ಸ್ವರತರಂಗದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಮತ್ತೆಲ್ಲ ಕೆಲಸಗಳಲ್ಲಿ ಬಂದು ಹೋಗುವಂಥದ್ದೇ ಆಗ್ತಾ ಇರುತ್ತೆ, ಯಾವುದೂ ನಿಲ್ಲುವಂಥದ್ದಲ್ಲ. ಮತ್ತು ಆ ದಿನ ಕಳೆಯಬೇಕಾದ್ರೆ ಹಿಂದಿತ್ತು ಬಹಳ ಕಷ್ಟ ದಿನಗಳು, ಇವತ್ತಲ್ಲಮ್ಮ. ಇವತ್ತು ತುಂಬ ಬದಲಾವಣೆನೇ ಇದೆ. ಹಾಗಾಗಿ ತುಂಬ ಕಷ್ಟದಿಂದ ಹೆದರಿಸಿರೋ ದಿನಗಳು ಮುಗಿದೋಗಿದೆ. ಈಗ ಬರುವಂಥ ದಿನಗಳು ಖಂಡಿತ ಏನು ಒಳ್ಳೆಯದೇ ಇದೆ. ಇನ್ನು ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ಜವಾಬ್ದಾರಿ ಬಗ್ಗೆ ಚಿಂತನೆ ಮಾಡ್ತಾ ಅದು ನಾವು ಕಷ್ಟ ಅನ್ಕೊಳಕ್ಕಾಗಲ್ಲ, ನಮ್ದೇ ಜವಾಬ್ದಾರಿ ಅನ್ಕೊಳ್ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ ತಾಯಿ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಜವಾಬ್ದಾರಿತವಾದಂಥ ಸ್ಥಾನದಲ್ಲಿ ನಿಂತೇ ನಡೆಸಬೇಕು. ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದ ತನಕ ಒಂದಿಷ್ಟು ಅಸಮಾಧಾನದ ಸನ್ನಿವೇಶಗಳು. 2 ಗಂಟೆ 20 ನಿಮಿಷ ಆದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣ್ತೀರಿ. ಹಾಗೆ
ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಅನ್ನತಕ್ಕಂಥ ಆಸೆ ಇದೆ. ಆದರೆ ಸರಿಯಾದಂಥ ರೀತಿ ಉದ್ಯೋಗವನ್ನಾಗಲಿ, ವ್ಯವಹಾರವನ್ನಾಗಲಿ, ಕೆಲಸ ಕಾರ್ಯಗಳನ್ನಾಗಲಿ ಯಾವುದನ್ನು ಪರಿಪೂರ್ತಿಯಾಗಿ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲೂ ಇದ್ದೀರಿ. ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವು ಅರ್ಥಗರ್ಭಿತವಾಗಿರಬೇಕು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನೀವೇ ಸಪ್ಪಗಾಗ್ಬಿಡ್ತೀರಿ. ಮಾಡುವಂತಹ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ಮಾಡಬೇಕಾದ ನೀವು ಎಲ್ಲೋ ಒಂದು ಕಡೆ ಕೆಲಸಗಳಲ್ಲೇ ಅಸಮಾಧಾನ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇರೋದ್ರಿಂದ ಯಾವುದೂ ಪರಿಪೂರ್ತಿ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವಾದರೂ, ಯಾವುದೇ ಕೆಲಸ ಕಾರ್ಯವಾದರೂ ಅದನ್ನು ಸರಿಯಾದ ರೀತಿ ಅರ್ಥೈಸ್ಕೊಂಡು ನಡೆದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಫಲ ಇದೆ. ಏನಪ್ಪ ಅಂದರೆ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ ತದನಂತರ ನಿಮ್ಮ ಕೆಲಸಗಳಲ್ಲಿ ಲಾಭವಿದೆ. ಆದರೆ ಪ್ರಾರಂಭಿಕ ಕ್ಷಣಗಳಲ್ಲಿ ತಾವು ಹೇಗಿದ್ದೀರಿ, ನಿಮ್ಮ ಮನಸ್ಸು ಹೇಗೆ ಇಟ್ಕೊಳ್ತೀರಿ, ಯಾವ ಪ್ರಕಾರ ಲಾಭವನ್ನು ಗಳಿಸಬೇಕು ಅಂದ್ಕೊಳ್ತೀರೋ ಅದನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು ಇವತ್ತು ಸಾಧ್ಯವಾದಷ್ಟು ಹಸನ್ಮುಖಿಯಾಗಿರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು, ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನೀವು ನಗನಗ್ತಾ ಇದ್ದರೆ ಇಡೀ ನಿಮ್ಮ ಕುಟುಂಬ ನಗತ್ತೆ. ಇವತ್ತು ಮನೇಲಿ ನೀವೊಂಥರ ಸಪ್ಪಗಾಗ್ಬಿಟ್ರೆ ಇಡೀ ಕುಟುಂಬ ಸಪ್ಪಗಾದಂಗೆ ಆಗುತ್ತೆ. ಇನ್ನು ಪುರುಷರು, ಕೆಲಸಕ್ಕೆ ಹೊರಡ್ತಕ್ಕಂಥವ್ರು, ಉದ್ಯೋಗ ಮಾಡ್ತಕ್ಕಂಥವ್ರು, ಸ್ವಂತ ಉದ್ಯೋಗದಲ್ಲಿರ್ತಕ್ಕಂಥವ್ರು, ಏನಾದರೂ ಹಣಕಾಸನ್ನು ಹೂಡಿಕೆ ಮಾಡಿ ಒಂದಷ್ಟು ಲಾಭ ಗಳಿಸಬೇಕು ಅಂತ ಇರ್ತಕ್ಕಂಥವ್ರು, ನಿಜಕ್ಕೂ ನೀವು ಅದೃಷ್ಟ ಮಾಡಿದ್ದೀರಿ. ಇವತ್ತು ನಿಮ್ಮ ಫಲಾಫಲಗಳು ಸಿದ್ಧಿಯಾಗುವಂಥ ಕಾಲ. ಹಾಗಾಗಿ ಕನ್ಯಾ ರಾಶಿಯವರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದಷ್ಟು ಗರ್ಜನೆ ಮಾಡ್ತೀರಿ. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರಾದರೂ ಸರಿಯೇ. ಇವತ್ತು ನಿಮ್ಮ ಮೂಗಿನ ತುದಿಯಲ್ಲಿ ಕೋಪ ಇರೋದ್ರಿಂದ ಎದುರುಗಡೆ ಬರ್ತಕ್ಕಂಥವ್ರು ಯಾರನ್ನಾದರೂ ಸಹಿತ ಸಮಾಧಾನವಾಗಿ ಮಾತಾಡಬೇಕು, ತೃಪ್ತಿಯಾಗಿರಬೇಕು, ಏನಾದ್ರು ಒಂದು ಸಮಾಧಾನವಾಗಿ ಕೆಲಸಗಳು ತೊಗೊಳ್ಬೇಕು, ಅದಾಗೋದೇ ಇಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಅಂತಕ್ಕಂಥದ್ದು ಇರುತ್ತೆ. ಹಸನ್ಮುಖಿತನ, ನಗುಮುಖ ಒಂದಷ್ಟು ಕಂಡರೂ ಅದರ ಹಿಂದೆ ವ್ಯಾಘ್ರವಾದಂತಹ, ಉಗ್ರವಾದಂತಹ ಒಂದು ನೋಟ ನಿಮ್ಮನ್ನು ನೋಡ್ತಾ ಇರುತ್ತೆ, ನೀವು ನೋಡ್ತಾ ಇರ್ತೀರಿ. ಹಾಗೆ ಕೆಲಸಗಳಲ್ಲಿ ಒಂದಿಷ್ಟು ಭಯದ ವಾತಾವರಣವೂ ಇರುತ್ತೆ. ಲಾಭ ನಷ್ಟ ಎರಡೂ ಆಯಾ ಕಾಲಕ್ಕೆ ಬಂದು ಹೋಗುವಂಥದ್ದು. ಆದರೆ ನೀವು ನಿಮ್ಮ ಕೈಯಿಂದ ನೀವೇ ನಷ್ಟವನ್ನಾಗಿ ತಯಾರು ಮಾಡ್ಕೊಂಡ್ಬಿಡ್ತೀರಿ. ಅಂದರೆ ಲಾಭದ ಕ್ಷಣಗಳನ್ನು ದೂರ ಮಾಡ್ಕೊಳ್ಳೋ ಪರಿಸ್ಥಿತಿ ನಿಮಗೆ ಎದುರಾಗ್ಬಿಡುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆ ಬೇಕು. ಹಾಗೆ ಮನೆ ದೇವರ ಪ್ರಾರ್ಥನೆ ಬೇಕು. ಮನೆಯಲ್ಲಿರ್ತಕ್ಕಂಥ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡಬೇಕು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಬೇಕು. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ, ಸಮಾಧಾನದಿಂದಿದ್ದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ತಪ್ಪದೇರ ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಯಿಂದ ಏನಾರೊಂದಿಷ್ಟು ಪದಾರ್ಥಗಳನ್ನು ಹಾಕೋದು ಮತ್ತಷ್ಟು ವಿಶೇಷ. ಇದರಿಂದ ತುಂಬ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಅದೃಷ್ಟ ಎಂಬತಕ್ಕಂಥದ್ದು ಕೈ ಹಿಡಿಯುತ್ತೆ. ಭಗವಂತನ ಕೃಪೆ ಇದೆ. ಇವತ್ತು ಸಾಕಷ್ಟು ಲಾಭವನ್ನೇ ಗಳಿಸುವಂಥ ಅದೃಷ್ಟ ಫಲ ನಿಮ್ಮದಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಸಪ್ಪಗಾಗ್ತಾ ಇರ್ತೀರಿ. ಆದರೂ ಲಾಭ ಇದೆ. ಭಗವಂತ ನಿಮ್ಮನ್ನು ಕೈ ಹಿಡಿತಾನೆ. ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಆದರೆ ಇವತ್ತು ಯಾವುದು ಬೇಕು, ಯಾವುದು ಬೇಡ, ಬೇಕು ಬೇಡಗಳ ಮಧ್ಯದಲ್ಲಿ ನಿಮ್ಮ ಚಿಂತನೆ ಹೋಗ್ತಾ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಒಂದು ಕೆಂಪು ವಸ್ತ್ರ, ಅದರಲ್ಲಿ ಒಂದು ಚಿಟಿಕೆಯಷ್ಟು ತೊಗರಿಬೇಳೆ, ಸಣ್ಣದಾದಂಥ ಕೆಂಪು ವಸ್ತ್ರ ತೊಗೊಳ್ಳಿ ಸಾಕು. ಒಂದು 4 ಬೆರಳಷ್ಟು ತೊಗೊಂಡು ಅದರಲ್ಲಿ ಒಂದು ಚಿಟಿಕೆಯಷ್ಟು ತೊಗರಿಬೇಳೆ ಗಂಟು ಕಟ್ಟಿ ಆ ಗಂಟನ್ನು ನಿಮ್ಮ ರೈಟ್ ಸೈಡ್ ಪಾಕೆಟಲ್ಲಿ ಇಟ್ಕೊಳ್ಳಿ. ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಜೊತೆಯಲ್ಲಿರಲಿ. ಸಂಜೆ ಮೇಲೆ ಅದನ್ನು ಹಸಿರು ಗಿಡದ ಮೇಲೆ ಹಾಕ್ಬಿಡಿ. ಇಷ್ಟು ಮಾತ್ರ ನೀವು ಮಾಡಿದ್ರೆ ಎಂತಹ ಒಂದು ಸಮಸ್ಯೆಗಳಾದರೂ, ಎಂಥ ಕಷ್ಟದ ಸನ್ನಿವೇಶ ಆದರೂ ಅಲ್ಲಿಂದಲ್ಲೇ ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ ಖಂಡಿತ ನಿಮಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸೋನುಗಳೇ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬ್ಯಾಂಗ್ಳೂರಿಂದ ಯಲಹಂಕದಿಂದ ಫೋನ್ ಮಾಡ್ತಾ ಇದೀವಿ. ಓಹೋ, ಯಲಹಂಕ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಪವಿತ್ರ ಅಂತ. ಪವಿತ್ರ ಅಂತ ಹೇಳಿ. ಗುರುಜಾ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಸರಿ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ.
ನಮಸ್ತೆ ಸ್ವಾಮಿಗಳೇ. ಹೇಳಮ್ಮ. ನಾನು ನಿಮ್ಮನ್ನ ಕಣ್ಣಾರೆ ನೋಡಿದೀನಿ, ಆದ್ರೆ ನಿಮ್ ಮುಂದೆ ಬರಕ್ಕೆ ನಮಗೆ ಅದೃಷ್ಟ ಇರ್ಲಿಲ್ಲ ಸ್ವಾಮಿಗಳೇ. ಹೌದಾ? ಎಲ್ಲಿ ನೋಡಿದ್ರಿ? ನೀವು ನಮ್ಮ ಕಾಮಾಕ್ಷಿ ಲೇಔಟ್ ಬಡಾವಣೆಗೆ ನೀವು ಬಂದಿದ್ರಿ. ನೀವು ನಮ್ಮ ಓನರ್ ಮನೆಗೆ ರಾಮದಾಸ್ ಅಂತ ಅವ್ರ ಮನೆಗೆ ನೀವು ಬಂದಿದ್ರಿ. ಆದ್ರೆ ನಿಮ್ ಹತ್ರ ಬರಕ್ ಆಗ್ಲಿಲ್ಲ. ದೂರದಿಂದ ನಿಂತ್ಕೊಂಡು ನಿಮ್ಮನ್ನ ನೋಡಿ ನಾವು ಸುಮ್ನೆ ಆದ್ವಿ. ಆಗ್ಲಿಮ್ಮ, ಹೇಳಿ ತಾಯಿ. ನಾನು ನನ್ನ ಬಗ್ಗೆನೂ ಕೇಳ್ಬೇಕಿತ್ತು, ನನ್ ಮಗಳು ಬಗ್ಗೆನೂ ಕೇಳ್ಬೇಕಿತ್ತು. ಯಾಕೆಂದ್ರೆ ನಾನು ರಿಲೇಷನ್ ಒಳಗಡೆ ನನ್ ಮದ್ವೆ ಆಗಿರೋದು. ನನ್ನ ಚಿಕ್ಕ ಏಜಿಗೆ ಮದುವೆ ಮಾಡಿದ್ರು 13 ವರ್ಷಕ್ಕೆ. 13 ವರ್ಷಕ್ಕೆ? 13 ವರ್ಷಕ್ಕೆ ಮದುವೆ ಮಾಡಿದ್ರು ಗುರುಗಳೇ. ಏನ್ ಮಾಡೋದು, ನನ್ ತಾಯಿಗೆ ಅವ್ರ ಮನೆ ಪ್ರಾಬ್ಲಮ್, ಅವ್ರಿಗೆ ಅವ್ರ ಪ್ರಾಬ್ಲಮ್ ಇರೋದಕ್ಕೆ ಅವ್ರ ತಮ್ಮಂಗೆ ಕೊಟ್ಟು ನನ್ ಮದುವೆ ಮಾಡಿದ್ರು. ನನಗೆ ಏನಾಗ್ತಿದೆ ಅಂತ ನನ್ ಮನೆಯವ್ರ ಹತ್ರ ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ. ನನಗೆ ಇಷ್ಟ ಇದೆಯೋ ಇಲ್ವೋ, ಇದೇ ನನ್ ಜೀವನ ಅಂತ ನಾನು ನಡೆಸ್ತಿದೀನಿ. ನಮಗೂ ನಮ್ಮ ಯಜಮಾನಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆಂದ್ರೆ ನನಗೆ ಗೊತ್ತಿಲ್ಲದ ಏಜ್ ಅಲ್ಲಿ ನನ್ ಮನೇಲಿ ಮದುವೆ ಮಾಡಿದ್ದಾರೆ. ನನಗೆ ಆ ಭಾವನೆ ಇದೇ ನನ್ನಲ್ಲಿ ಇವತ್ತಿನವರೆಗೂ ಇಲ್ಲ. ನನ್ ಮನೆಯವ್ರಿಗೆ ಯಾವತ್ತೂ ನೋವಾಗ್ಬಾರ್ದು, ನನ್ನಿಂದ ಅವ್ರು ಯಾವತ್ತು ಇದಾಗ್ಬಾರ್ದು ಅಂತ ನನ್ಗೆ ಇಷ್ಟ ಇದೆಯೋ ಇಲ್ವೋ ನಾನು ಜೀವನ ಮಾಡ್ತಾ ಇದೀನಿ. ನನ್ಗಿಂತ ನನ್ ಮಗ್ಳು ಚೆನ್ನಾಗಿರ್ಬೇಕು. ಸ್ವಲ್ಪ ನನಗೆ ಅವಳ ಒಳಗ ನನ್ನ ರಿಲೇಷನ್ ಒಳಗಡೆ ಮದ್ವೆ ಆಗಿರೋದ್ರಿಂದ ಅವ್ರ ಬಗ್ಗೆ ನನ್ ಸ್ವಲ್ಪ ಕೇಳ್ಬೇಕಿತ್ತು ಸ್ವಾಮಿಗಳೇ. ಆಯ್ತಮ್ಮ, ನಿನ್ನಂತ ಜೀವನ, ನೀನು ಆಡಿದಂತಹ 2-3 ಮಾತುಗಳಿದೆಯಲ್ಲ, ಇದು ನಿನ್ನಂಗೆ ತುಂಬಾ ಜನ ಹೆಣ್ಮಕ್ಳ ಮನಸ್ಸಲ್ಲಿದೆ. ನಮ್ಮಲ್ಲಿ ಒಂದಷ್ಟು ಜನ ಹೇಳ್ತಾರೆ ನಮ್ಮ ಹೆಣ್ಮಕ್ಳು ಸರಿ ಇಲ್ಲ, ಹೇಳಿದ ಮಾತು ಕೇಳಲ್ಲ, ಅವ್ರದೇ ಆದಂತ ದಾರಿಯಲ್ಲಿ ನಡೀತಿರ್ತಾರೆ ಅಂತ. ಅಂತಹವರಿಗೆ ನೀವು ಮಾದರಿ ಹೆಣ್ಮಕ್ಳು ನೀವು. ಯಾಕೆಂದ್ರೆ 13 ವರ್ಷಕ್ಕೆ ನೀನು ನಿನ್ನ ತವರನ್ನ ಬಿಟ್ಟು ಗಂಡನ ಮನೆ ಅಂತ ಬಂದು, ಅಥವಾ ಈ ಗಂಡನ ಮನೆ ಜೀವನ ನನ್ನ ತಾಯಿ ಮನೆಯಲ್ಲಿ ತಂದೆ ಆಸರೆ ಅಣ್ಣನ ಆಸರೆ ಕಮ್ಮಿ ನನ್ನ ತಾಯಿಗೆ. ಆ ಭಯದಿಂದಾನೇ ನನ್ನ ಜೀವನ ನನ್ನ ಮಗಳಿಗೆ ಬರ್ಬಾರ್ದು ಅಂತೇಳಿ ಸ್ವಂತ ತಮ್ಮನ್ಗೆ ಆ ವಯಸ್ಸಿಗೆ ಮದುವೆ ಮಾಡ್ಬಿಟ್ರು ಅವರು. ಬಾ, ನೀನ್ ಹೇಳ್ತಿದ್ರೆ ಏನ್ಮಾ 13 ಅಂದ್ರೆ ಹುಡುಗಾಟನ? ಏನ್ ಪ್ರಪಂಚ ನಿನಗೆ ಗೊತ್ತಿದೆ ಅವಾಗ ನಿನ್ನ ಮದುವೆಗೆ? ನನಗೆ ಏನು ಪ್ರಪಂಚ ಅರಿವಿಲ್ಲ. ನನಗ ಸಂಸಾರ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನನಗ ಭಾವನೆನೂ ಗೊತ್ತಿಲ್ಲ. ನನ್ನ ಮನೇಲಿ ಎಲ್ಲಾ ಸೇರಿ ತಿಳಿದವರು ಸಹ ಬುದ್ಧಿ ಹೇಳ್ಬೋದಿತ್ತು ನನ್ನ ತಾಯಿಗೆ. ತಿಳಿದವರು ಕೂಡ ಅವ್ರ ಜೊತೆ ಕೈ ಸೇರಿಸಿ ನನ್ ಮದುವೆ ಮಾಡ್ತಿದ್ರು. ಇವತ್ತು ನನ್ನ ನೋವು ನನಗ್ ಗೊತ್ತು. ನನ್ಗೆ ಎಲ್ಲಾ ಇದಾರೆ, ನನ್ ಮನೆ ನನ್ ಕುಟುಂಬ ಎಲ್ಲ ಇದೆ. ನನ್ನ ಹತ್ರ ಯಾರ ಹತ್ರನು ಹೇಳ್ಕೊಳಕ್ಕಾಗಲ್ಲ. ನನ್ಗೆ ಎಷ್ಟೇ ನೋವಿದೆ, ನನಗ ಆ ನೋವಿದೆ 5 ನಿಮಿಷಕ್ಕೆ. ಇನ್ನೊಂದ್ 5 ನಿಮಿಷಕ್ಕೆ ಆ ನೋವು ನನ್ ಭಗವಂತ ಮರೆಸ್ಬಿಡ್ತಾನೆ. ಅದೇ ಜೀವನ. ನಾನು ಅನ್ಕೊಂಡಿದೀನಿ ನನ್ನ ಹಣೆ ಬರನ್ನೇ ಇಷ್ಟು, ನನ್ನ ಹಣೆ ಬರದಲ್ಲಿ ಹೀಗೆ ಅಂತ ಬರ್ದಿರ್ಬೇಕಾರೆ ಏನು ಮಾಡಕ್ಕಾಗಲ್ಲ. ನನ್ ಜೀವನ ಇಷ್ಟೇ ಅಂತ ಅನ್ಕೊಂಡು ನನ್ಗೆ ಬೇಜಾರಾಗುತ್ತೆ. ನಾನ್ ಸ್ವಲ್ಪ ಹೊತ್ತಿಗೆ ಅದ್ರ ಮರ್ಸ್ಬಿಡ್ತೀನಿ ನಾನು. ಆದ್ರೂ ಹೋಗ್ಲಿ, ಹಿಂದಂತೂ ಹೀಗಾಯ್ತು. ನಿನ್ನ ಮಗಳ ಜೀವನ ಮಾತ್ರ ಯಾವುದೇ ಕಾರಣಕ್ಕೂ ಬುದ್ಧಿವಂತ ಹೆಣ್ಣು ಮಗಳು ನೀನು. ಯಾಕೆಂದ್ರೆ ನೋವಿನ ಅರಿವು ಗೊತ್ತಿರೋಳು, ಹೊರಗಡೆ ಪ್ರಪಂಚದ ಕತೆ ಗೊತ್ತು ನಿನಗೆ, ಮತ್ತು ಹಸಿವು ಅಂದ್ರೆ ಏನು ಅಂತಕ್ಕಂಥದ್ದು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ನಿನಗೆ. ಆ ಹಸಿವು ಅಂತಕ್ಕಂಥದ್ದು ಏನು ಅಂತ ಗೊತ್ತಿದ ಮೇಲೆ ಇನ್ನು ಮಗಳ ಜೀವನ ಹೇಗೆ ಬದುಕಬೇಕು, ಹೇಗಿರ್ಬೇಕು, ಅವಳ ಜೀವನ ನಾನು ಹಿಂಗೆ ತಗೊಂಡೋಗ್ಬೇಕು ಅಂತ ಇದ್ರ ನಿಲುವು ತೀರ್ಮಾನ ನೀನು ಚೆನ್ನಾಗಿ ಮಾಡಬೇಕು. ಮಗಳು ಏನು ಓದ್ತಿದ್ದಾಳೆ ಈಗ? ನನ್ನ ಮಗಳು 10th ಓದ್ತಿದ್ದಾಳೆ ಸ್ವಾಮಿ. 27ನೇ ತಾರೀಕು 12ನೇ ತಿಂಗಳು 2008 ಶನಿವಾರ ಅಮಾವಾಸ್ಯೆ ದಿನ ಹುಟ್ಟಿದ್ಲು 3:40ಕ್ಕೆ. ಅವಳಿಗೆ ಅದೇನೋ ದೋಷ ಇತ್ತು ಅಂತ ಹೇಳಿದ್ರು. ಅದನ್ನ ಪರಿಹಾರ ಮಾಡ್ತಿದೀವಿ. ನನ್ ಮಗಳು ಓದ್ತಾಳೆ ಚೆನ್ನಾಗಿ, ಅದ್ರಲ್ಲೇನು ಇಲ್ಲ, ಓದ್ತಾಳೆ, ಯಾವ್ದು ಹಠ ಇಲ್ಲ, ಏನಿಲ್ಲ. ಆದ್ರೆ ಸ್ವಲ್ಪ ನೆನ್ಪಿನ ಶಕ್ತಿ ಅದನ್ನ ಇಟ್ಕೊಳಕ್ ಆಗಲ್ಲ ಅವಳಿಗೆ. ಕಷ್ಟ ಪಡ್ತಾಳೆ, ಅದನ್ನ ನೆನ್ಪಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲ. ಸ್ವಲ್ಪ ಅವಾಗ ಅವಳಿಗೆ ಸ್ವಲ್ಪ ಹುಷಾರಿರಲ್ಲ, ಸ್ವಲ್ಪ ಚರ್ಮದಲ್ಲೆಲ್ಲ ಏನೇನೋ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೊಂಡಿದೆ. ಅದು ನನ್ನ ಆಸ್ಪತ್ರೆಗೆ ತೋರಿಸ್ತಾ ಇದೀನಿ. ಅವ್ರು ಡಾಕ್ಟ್ರು ಭಯ ಪಡ್ಬೇಡ, ಹುಷಾರಾಗುತ್ತೆ ಅಂತ ಹೇಳಿದ್ದಾರೆ. ಏನು ಆಗೋದಿಲ್ಲ, ಅವ್ರು ಚೆನ್ನಾಗಿರ್ಬೇಕು. ಧೈರ್ಯವಾಗಿರು, ಏನೂ ಆಗೋದಿಲ್ಲ. ಆಹಾರದಲ್ಲಿ ಸ್ವಲ್ಪ ಆಹಾರ ಪದ್ಧತಿಗಳನ್ನು ಸರಿಯಾದ ರೀತಿ ಕ್ರಮ ಇರಲಿ. ಹೆಚ್ಚು ಎಣ್ಣೆ ಮತ್ತು ಜಿಡ್ಡಿನ ಅಂಶಗಳನ್ನು ಜಾಸ್ತಿ ಕೊಡಬೇಡಿ. ಇವತ್ತಿನ ಪದಾರ್ಥಗಳು, ಇವತ್ತು ಮಕ್ಕಳ ರುಚಿ, ನಾಲಿಗೆ ರುಚಿ ಹತ್ತಿರ್ತಕ್ಕಂಥ ಪದಾರ್ಥಗಳನ್ನು ಕಡಿಮೆ ಮಾಡಿ ಆರೋಗ್ಯಕರವಾದಂಥ ಪದಾರ್ಥ ಮನೆಯಲ್ಲೇ ಅಡಿಗೆ ಮಾಡಿ ಬಡಿಸಿ ಅವಳಿಗೆ, ಆಯ್ತಮ್ಮ? ಆದಷ್ಟು ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಂತಂದ್ರೆ ಆದಷ್ಟು ಒಂದು 18 ದಿವಸ ಅಥವಾ 20 ದಿವಸ ಬರೀ ಜೀರಿಗೆ ನೀರೇ ಕುಡಿ. ಜೀರಿಗೆನ ನೀರಲ್ಲಿ ಬೆಳಗ್ಗೆ ಚೆನ್ನಾಗಿ ಕುದಿಸ್ಬಿಟ್ಟು ಅದೇ ನೀರೇ ಆರಿಸಿ ಒಂದು ಅರ್ಧ ಬಿಂದಿಗೆ ಮಾಡಿ ಇಟ್ಬಿಡಿ. ಅವಳು ನೀರು ಕುಡಿಬೇಕು ಅಂದಾಗೆಲ್ಲ ಅದೇ ನೀರೇ ಕುಡಿಲಿ. ಸ್ಕೂಲ್ಗೆ ಹೋಗ್ಬೇಕಾದ್ರು ಒಂದು ಬಾಟಲ್ ಅದನ್ನೇ ನೀರು ಕಳಿಸಿ, ಜೀರಿಗೆ ನೀರೇ ಕಳಿಸಿ. ಜೀರಿಗೆ ನೀರು ಜಾಸ್ತಿ ಕುಡಿತಾ ಬಂದ್ರೆ ಚರ್ಮದ ಮೇಲೆ ಇರ್ತಕ್ಕಂಥ ಯಾವುದೇ ಕಾಯಿಲೆಗಳಿದ್ರು, ನಿಮ್ಮ ಮಗಳು ಒಬ್ಬಳಿಗೆ ಅಂತಲ್ಲ, ಯಾರಾದ್ರೂ ಸರಿಯೇ, ಜೀರಿಗೆ ನೀರು ಕುಡಿತಾ ಬಂದ್ರೆ ಚರ್ಮದ ಮೇಲೆ ಇರ್ತಕ್ಕಂಥ ಕಾಯಿಲೆಗಳು ಏನೇ ಇದ್ರು, ಕಪ್ಪು ಕಲೆಗಳಿಂದ ಹಿಡಿದು ಒಂದು ಗಜ್ಜಿ ಆಗಲಿ, ಅಜೀರ್ಣ ಅಂತ ಮತ್ತು ಒಂದು ಅಲರ್ಜಿ ಸಮಸ್ಯೆಗಳಾಗಲಿ, ಸೋರಿಯಾಸಿಸ್ ಆಗಲಿ, ಅದಕ್ಕೂ ಸಹಿತ ರಾಮಬಾಣ ಅದು ಜೀರಿಗೆ ನೀರು. ಇದನ್ನ ಮಾಡ್ತಾ ಬನ್ನಿ. ಮತ್ತೆ ವಾರಕ್ಕೊಂದ್ಸತಿ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗೆದು ಅದಕ್ಕೆ ಅನ್ನದ ಗಂಜಿ ಮಾಡ್ಕೊ. ಕೆಂಪಕ್ಕಿಯಿಂದ ಅನ್ನದ ಗಂಜಿ ಮಾಡ್ರಿ. ಅನ್ನದ ಗಂಜಿ ಮಾಡಿ ಶ್ರೀಗಂಧ ಚಕ್ಕೆಯಿಂದ ತೆಗೆದಿರೋ ಗಂಧ ಅದಕ್ಕೆ ಮಿಶ್ರಣ ಮಾಡಿಕೊಂಡು ಸ್ವಲ್ಪ ಅರಿಶಿನ ಮತ್ತು ಬೇವಿನ ಸೊಪ್ಪಿನ ರಸ ಎರಡೂ ಅದಕ್ಕೆ ಹಾಕಿ ಮೈಗೆಲ್ಲ ಪೂರ್ತಿ ಹಚ್ಚಿ ಒಂದು 2 ಗಂಟೆಗಳ ಕಾಲ ಬಿಟ್ಟು
ಅನಂತರ ಮೈ ಸ್ನಾನ ಮಾಡಬೇಕು. ಮಾಡಿಸಿದ್ರೆ ಸಾಕು. ಈ ಥರ ಮಾಡ್ತಾ ಬಂದರೆ ಎಂಥ ಕಾಯಿಲೆ ಇದ್ರೂ, ಎಂಥ ಚರ್ಮಕ್ಕೆ ಸಂಬಂಧಪಟ್ಟ ರೋಗ ಇದ್ರೂ ಎಲ್ಲ ಗುಣ ಆಗುತ್ತೆ. ಸರಿ ಸ್ವಾಮಿ. ಇದು ಮಾಡಿಸಿ. ಒಳ್ಳೆಯದಾಗಲಿ. ನಿನ್ನ ನೋವು, ನಿನ್ನ ಕಷ್ಟ ಎಲ್ಲ ಬೇಗ ದೂರ ಆಗಲಿ. ನಿನ್ನ ಮಗಳ ಬದುಕು ಸುಂದರವಾಗಿ ಒಂದು ಚೆನ್ನಾಗಿರ್ತಕ್ಕಂಥ ರೀತಿಯಲ್ಲಿ ಬದುಕು ನಡೀಲಿ. ಆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ನಾನು ನಂಬಿರ್ತಕ್ಕಂಥ ಲಕ್ಷ್ಮೀಬೋರಹ ಸ್ವಾಮಿಯ ಅನುಗ್ರಹ ನಿನ್ನ ಸಿಗಲಿ. ಒಳ್ಳೆಯದಾಗ್ಲಮ್ಮ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆ, ಸಮಾಧಾನ. ಇವತ್ತಿನ ದಿವಸ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಭೂಮಿ ವಿಚಾರ ಇರಲಿ, ಆರ್ಥಿಕ ಪರಿಸ್ಥಿತಿ ಇರಲಿ, ಕುಟ್ಟು ತೆಗೆದುಕೊಳ್ತಕ್ಕಂತಹ ಲೇವ್ಯದವಿ ಇರಲಿ, ಅದಕ್ಕಿಂತ ಮುಖ್ಯವಾಗಿ ಎಲ್ಲಾದರೂ 4 ಜನದ ಮಧ್ಯದಲ್ಲಿದ್ದಾಗ ಏನು ಮಾತಾಡಬೇಕು ಅನ್ನತಕ್ಕಂಥದ್ದನ್ನು ಯೋಚನೆ ಮಾಡಿ ಮಾತಾಡಿ. ಸ್ವಲ್ಪ ಯಾಮಾರಿದ್ರೂ ಬೇರೊಂದು ಥರ ಸಮಸ್ಯೆ ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವರು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಎಲ್ಲ ಫಲಗಳು ನಿಮ್ಮದು. ಆದರೆ ತಾಳ್ಮೆ ಮಿತಿ ಮೀರಿಸ್ಕೊಂಡ್ರೆ ಇಲ್ಲದ ಸಮಸ್ಯೆಯನ್ನು ಹೆಗಲ ಮೇಲೆ ಎತ್ಕೊಳ್ತೀರಿ. ಆ ಕ್ಷಣಕ್ಕೆ ಪರವಾಗಿಲ್ಲಪ್ಪ ಅನಿಸುತ್ತೆ. ಆ ಕ್ಷಣದಲ್ಲಿ ನೀವೇ ಗೆದ್ದಂಗೆ ಆಗುತ್ತೆ. ಆ ಕ್ಷಣದಲ್ಲಿ ನಿಮಗೆಲ್ಲ ಥರದಲ್ಲೂ ಸರಿ ಅಂತ ನಿಮಗನ್ಸುತ್ತೆ. ಆದರೆ ಮರುಕ್ಷಣ ಅದರಿಂದ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿಮ್ಮದೇ ಆಗಿರುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆ ಬೇಕು ಧನುರಾಶಿಯವರಿಗೆ. ಧನುರಾಶಿ, ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಒಂದಿಷ್ಟು ತಾಳ್ಮೆ, ಸಮಾಧಾನವಾಗಿದ್ದು ಒಳ್ಳೆ ಮನಸ್ಸಿನಿಂದ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಹಾಗೆ ಧನುರಾಶಿಯವರು ಇವತ್ತಿನ ದಿವಸ ತಪ್ಪದಿರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಮಹಾವಿಷ್ಣು ಪ್ರಾರ್ಥನೆ ಆಗಬೇಕು. 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ವಿಷ್ಣು ಪಾದಕ್ಕೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹಣೆಗಚ್ಕೊಳ್ಳೋದ್ರಿಂದ ಬರ್ತಕ್ಕಂಥ ದೋಷಗಳು ಖಂಡಿತ ದೂರ ಆಗುತ್ತೆ. ಇನ್ನು ಮಕರ ರಾಶಿ, ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಪ್ರಯಾಣ ಕಾಲದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ಬೋದು. ದೂರಬಾರ ಪ್ರಯಾಣ ಇರಲಿ, ಅಥವಾ ಏನಾದ್ರು ಒಂದು ಕೆಲಸ ಕಾರ್ಯಗಳಾಗಲಿ, ಹೊಸದಾಗಿ ಏನೋ ಒಂದು ಉದ್ಯೋಗ ಮಾಡಬೇಕು ಅಂತ ಆಗಲಿ, ಏನು ಮಾಡ್ಲಿಕ್ಕೆ ಹೊರಟರು ಯಾವುದಾದ್ರು ಒಂದು ಅಸಮಾಧಾನದ ಸನ್ನಿವೇಶ ಆಗುತ್ತೆ. ಆದರೆ ಇಂತಹ ಕಾಲದಲ್ಲೇ ಧೈರ್ಯವಾಗಿ ತಾವೊಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹೇಗೆ ಮಾಡುವಂಥ ಕಾಯಕವನ್ನು ಮತ್ತೊಬ್ಬರಿಗೆ ಹೇಳಿದಿರ ನಿಮ್ಮ ಮನಸ್ಸಿಗೆ ಸರಿ ಅನಿಸಿದ್ದನ್ನಷ್ಟೇ ಆಲೋಚನೆ ಮಾಡ್ತಾ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಖಂಡಿತ ಒಳಿತೇ ಇದೆ. ಅದರಲ್ಲೂ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಹಾಗೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತಂದುಕೊಳ್ಳಿ. ಇವತ್ತು ಫಲಾಫಲಗಳಲ್ಲಿ ಅದೃಷ್ಟವನ್ನು ತಂದುಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಖಂಡಿತ ಬೇಕು. ಕುಲದೇವರ ಅನುಗ್ರಹವನ್ನು ಪಡೆದು ಇವತ್ತಿನ ಕಾರ್ಯವನ್ನು ಸಿದ್ಧಿಪಡಿಸ್ಕೊಂಡ್ರೆ ತುಂಬ ಬದಲಾವಣೆಯನ್ನು ಕಾಣ್ತೀರಿ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ತಾಳ್ಮೆ ಇರಬೇಕು, ಸಮಾಧಾನ ಇರಬೇಕು. ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯ ನಡಿಬೇಕು. ಇಷ್ಟು ಮಾತ್ರ ಮಾಡ್ಕೊಳ್ಳಿ. ಜೊತೆಗೆ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಾವು ಚಿಂತನೆ ಮಾಡಿದ್ರೆ ಖಂಡಿತ ಅದೃಷ್ಟ ನಿಮ್ಮದಾಗತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವುದಾದ್ರೂ ಒಂದು ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮ್ಮದು. ಆದರೆ ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಸರಿ ತಪ್ಪುಗಳ ಮಧ್ಯದಲ್ಲೇ ಸಮಯವನ್ನು ವೃಥಾ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಿ. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬಹುದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಗುರು ಹಿರಿಯರಲ್ಲಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯುವಂಥದ್ದಾಗಬೇಕು. ಇವತ್ತು ಕುಂಭರಾಶಿ, ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಧ್ಯವಾದರೆ ಒಂದಷ್ಟು ಕಡಲೆಬೇಳೆ, ಒಂದಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಯಾವುದಾದ್ರು ವಿಷ್ಣು ಆಲಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಸಮಾಧಾನ, ತೃಪ್ತಿಕರವಾದಂಥ ಬದುಕನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಕುಂಭರಾಶಿ, ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಆಹಾರ ಪದ್ಧತಿಗಳನ್ನು ತೆಗೆದುಕೊಂಡು ಸಾಧ್ಯವಾದರೆ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೂ ಸಹಿತ ಆಹಾರವನ್ನು ಉಣಬಡಿಸೋದ್ರಿಂದ ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳುಂಟಾಗುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಎಲ್ಲವೂ ಎಲ್ಲವೂ ಸರಿ ಅಂತ ನಿಮಗನ್ಸುತ್ತೆ. ಅದಾದರೆ 11:30 ರಿಂದ 12 ಗಂಟೆ ಒಳಗಡೆ
ಬೇಡವಾದಂಥ ವಿಚಾರಕ್ಕೆ ತಲೆ ಹಾಕ್ತೀರಿ, ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಯಾರೊಂದಿಗೆ ವ್ಯವಹರಿಸಬಾರ್ದು, ಯಾರೊಂದಿಗೆ ವ್ಯಾಜ್ಯಗಳಾಗಬಾರ್ದು, ಯಾರನ್ನ ನೀನು ಸ್ನೇಹ ಬೆಳೆಸಬಾರ್ದು ಅಂದ್ಕೊಂಡ್ರೆ ಅಂಥವ್ರ ಬಗ್ಗೆ ನಿಮ್ಮ ಚಿಂತನೆ ಜಾಸ್ತಿ ಆಗ್ತಾ ಇರುತ್ತೆ. ಅಂತಹವ್ರ ಮಧ್ಯಲ್ಲೇ ನಿಮ್ಮ ಬದುಕು ಎದುರಾಗ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ಇನ್ನೊಂದು ಅದ್ಭುತವಾದಂಥ ಕಾಯಕ ಸಿದ್ಧಿ ಆಗಬೇಕು. ಏನಪ್ಪ ಅಂದರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ತುಂಬ ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಹಾಗಾಗಿ ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿ ಪ್ರಾರ್ಥನೆ ಜೊತೆಗೆ ಮಹಾವಿಷ್ಣು ಆರಾಧನೆ ಸಲ್ಲಿಸೋದ್ರಿಂದ ತುಂಬ ಅದೃಷ್ಟದ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಲೋ ಗುರುಜಿ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್, ನೀವು ಚೆನ್ನಾಗಿದ್ದೀರಿ ಸರ್? ಓ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಎಲ್ಲರೂ ಆರಾಮದಾರಿ ಸರ್? ಎಲ್ಲರೂ ಆರಾಮ್. ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಕ್ಷೇಮನಾ? ನಮ್ಮ ಕುಟುಂಬದಲ್ಲಿ ಎಲ್ಲರೂ ಆರಾಮದಿ ನೋಡ್ರಿ. ಓಕೆ, ನೀವು ಮಾತಾಡ್ತಾರ ನೋಡಿದ್ರೆ ನನಗೆಲ್ಲ ಉತ್ತರ ಕರ್ನಾಟಕ ಅನಿಸ್ತಾ ಇದೆ. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರೀ. ಇರ್ಲಿ ತಾಯಿ, ಸಂತೋಷ. ಕರೆ ಸಿಕ್ಕಿದಾಗ ಹಾಗೆ ಆ ಒಂದು ಖುಷಿ ಅಷ್ಟರ ಮಟ್ಟ ಇರುತ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು ತಾಲೂಕು ಸರ್. ಓ, ನಿಮ್ ಸ್ವರ ಕೇಳೇ ಅನ್ಕೊಂಡೆ ಇದು ಉತ್ತರ ಕರ್ನಾಟಕದ ಕರೆ ಅಂತ ಹೇಳಿ. ತಮ್ಮ ಹೆಸರು? ಅಣ್ಣನ ಬಗ್ಗೆ ಕೇಳ್ಬೇಕಾಗಿತ್ರಿ ಸರ್. ಹೂನಮ್ಮ, ಕೇಳುವಂತ್ರಿ. ತಮ್ಮ ಹೆಸರು? ನಮ್ಮ ಹೆಸರು ಗೀತಾ ಅಂತ. ಗೀತಾ ಅಂತ ಹೇಳಿ. ಆಯ್ತು ತಾಯಿ, ಸಂತೋಷ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಓಕೆ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಿಮ್ಮ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಅಣ್ಣನ ಬಗ್ಗೆ ಕೇಳ್ಬೇಕಾಗಿತ್ರಿ ಸರ್. ಹೇಳಮ್ಮ. ಅಣ್ಣ ಅಲ್ಲಿ ಶಿವಮೊಗ್ಗ ತಕ್ಕ ಸಾಗರದಾಗ ಇರ್ತೇನ್ರಿ, ಆದ್ರೆ ದೀಪಾವಳಿಗೆ ಬರ್ತೇನ್ರಿ ಗುರುಜಿ. ಅಮ್ಮ ಮಾತಾಡ್ತಾರಂತ ನೋಡ್ರಿ ಗುರುಜಿ. ಕೊಡಮ್ಮ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು ನಿಮಗೆ. ನಮಸ್ತೆ ನಮಸ್ತೆ, ಚೆನ್ನಾಗಿದ್ದೀರಾ? ನಮ್ಮ ಮಗನ ಬಗ್ಗೆ ಕೇಳ್ಬೇಕ್ರಿ ಗುರುಜಿ. ಎಲ್ಲೇ ಮದುವೆ ಸಟ್ಟನ ಆಗ್ತಿಲ್ಲ ಇವರಿಗೆ. ಏನು ಕೆಲಸ ಮಾಡ್ತಾರೆ ಮಗ? ಟಿಂಬರ್ ಬಿಸ್ನೆಸ್ ಮಾಡ್ತಾನ್ರಿ, ಸಾಗರದಲ್ಲಿ ಅದಾರ. ಒಟ್ಟ ಈಗ 3 ವರ್ಷ 4 ವರ್ಷ ಆಯ್ತ್ರಿ ಪ್ರಯತ್ನ ಮಾಡಾಕತ್ತೀವ್ರಿ, ಎಲ್ಲಿ ಇದಾಗ್ತಾ ಇಲ್ಲ. ಇದ್ರಲ್ಲಿದ್ದಾನ ನಮಗ್ ಖುಷಿ ಆಗ್ಲಿಲ್ಲ ಸರ್, ಅಷ್ಟೇ. ಈಗ ಮಗನ ಜನ್ಮ ನಕ್ಷತ್ರ ಗೊತ್ತಾ? ಇಲ್ಲ ಗುರುಜಿ, ಅವನ್ನೆಲ್ಲ ಬರ್ದಿಟ್ಟಾರ, ಇದಿಲ್ಲ. ಅಂದ್ರ ಉಮಾ ಮಹೇಶ್ವರ ಅಂತ ಬಂದಿತ್ರಿ. ಉಮಾ ಮಹೇಶ್ವರ? ಉಮಾ ಮಹೇಶ್ವರ. ವೃಕ್ಷಿರ ನಕ್ಷತ್ರ, ಮಿಥುನ ರಾಶಿ ನೋಡ್ತಾ ಇದ್ರಾ? ಋಷಭ ರಾಶಿ ಬರ್ತಾರೆ. ವೃಷಭ, ಮಿಥುನ ಋಷಭ ಎರಡೂ. ಋಷಭಕ್ಕೆ ಶುಕ್ರ ಚೆನ್ನಾಗಿದ್ದಾನೆ. ಇನ್ನೊಂದು 1.5 ತಿಂಗಳು ವೆಯ್ಟ್ ಮಾಡಿ. ಕರೆಕ್ಟಾಗಿ ಇನ್ನು 1.5 ತಿಂಗಳು ವೆಯ್ಟ್ ಮಾಡಿ. 1.5 ತಿಂಗಳು ಆದಮೇಲೆ ನೀವು ಹೆಣ್ಣಿನ ಜಾತಕಗಳು ನೋಡಿ. ಅದರಲ್ಲೂ ಈಗ ನೋಡಿರ್ತಕ್ಕಂಥ ಒಂದು ಜಾತಕ ಪುನಃ ಬರುತ್ತೆ. ಈಗ ಒಂದು ಜಾತಕ ಮೊನ್ನೆ ಎಸ್ ಇಂದನೋ ಅಥವಾ ಎನ್ ಇಂದನೋ, ಎಸ್ ಅಥವಾ ಎನ್. ಎಸ್ ಅಂದ್ರೆ ಶತಭಿಷ ನಕ್ಷತ್ರ ಕುಂಭರಾಶಿ ಅಥವಾ ಮಕರ ರಾಶಿಯಲ್ಲಿದೆ. ಎನ್ನು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿದೆ. ಈ ತರಹ ಹೆಣ್ಣಿನ ಜಾತಕಗಳನ್ನು ನೋಡಿ ಇನ್ನೂ ಅವ್ರ ಕಡೆಯಿಂದ ಉತ್ತರ ಬಂದಿಲ್ಲ, ನಮಗೇನು ರಿಸಲ್ಟ್ ಹೇಳಿಲ್ಲ ಅಂದ್ರೆ ಅವ್ರು ಪುನಃ ಬರುವಂತ ಸಾಧ್ಯತೆ ಇದೆ. ಬಂದಾಗ ನೋಡಿ ಮಾತಾಡ್ಬಿಟ್ಟು ಮುಂದುವರಿಸಿ. ಇದು ಕಾರ್ಯಸಿದ್ಧಿ ಆಗತ್ತೆ. ಹಲೋ ಹಲೋ, ನಾನು ಹೇಳಿದ್ ಕೇಳಿಸ್ತಾ ಇದೆಯಮ್ಮ? ಈ 1.5 ತಿಂಗಳಲ್ಲಿ ಈ 1.5 ತಿಂಗಳು ಈ 1.5 ತಿಂಗಳು ದಾಟಿದ್ರೆ ಆಟೋಮೆಟಿಕ್ ಆಗಿ ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕೆ ನೀನು ಮಾಡಬೇಕಾದ ಏನಿಲ್ಲ. ಆದರೂ ಇದು ಪಕ್ವವಾದಂಥ ರೀತಿ ಭವಿಷ್ಯತನ್ನು ಹೇಳೋದಕ್ಕೆ ಸಮಯ ಅಲ್ಲ. ಆದರೆ ನೀವು ಕರೆಕ್ಟ್ ನಂಗೆ ಆಧಾರ ಕೊಡ್ತಾ ಇಲ್ಲ. ಹೌದ್ರಿ ಗುರುಜಿ, ಅದು ಡೇಟ್ ಆಫ್ ಬರ್ತ್ ಸರಿಗಿಲ್ಲ, ಅಣ್ಣನ ವಾಯ್ಸನು ಮತ್ತೆ ಇಲ್ಲ ರೀ. ಮತ್ತೆ ನೀವು ಪಾಪ ಕಾಲ್ ಮಾಡಿಸ್ತೀನಿ ಸರ್ ಗುರುಜಿ. ಅಲ್ಲಮ್ಮ, ಎಷ್ಟೆಲ್ಲ ನನ್ನ ಬಗ್ಗೆ ನನ್ನ ಕಾರ್ಯಕ್ರಮಗಳು ನೀವು ಅಷ್ಟು ಅಚ್ಚುಕಟ್ಟಾಗಿ ನೋಡಿದಿರಿ. ನಿಮಗೆ ಗೊತ್ತು ಗುರೂಜಿ ಹೇಳಬೇಕಾದ್ರೆ ಅದಕ್ಕೆಲ್ಲ ಕ್ರಮ ಇರಬೇಕು ಅಂತ. ಹೌದು ಗುರುಜಿ, ಹೌದು ಗುರುಜಿ, ಕೇಳ್ತಾ ಇದ್ದೀವಿ ಗುರುಜಿ. ಒಳ್ಳೇದಾಗ್ಲಿ, ಅನುಕೂಲ ಆಗಲಿ. ಆದಷ್ಟು ಬೇಗ ನಿಮ್ಮ ಮನೇಲಿ ಒಂದು ಮಂಗಳ ಕಾರ್ಯ ನಡೀಲಿ, ಶುಭ ಕಾರ್ಯ ಆಗಲಿ ಅಂತ ದೇವ್ರು ನಾನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೇದಾಗಲಿ. ಗುರುಗಳು ತಿಳಿಸಿದ ಹಾಗೆ ಆದಷ್ಟು ಬೇಗ ನಿಮ್ಮ ವಾಸ್ತುಗೃಹದಲ್ಲೂ ಕೂಡ ಒಂದು ಮಂಗಳ ಕಾರ್ಯ ಆಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಗಳು ನಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನದ ರಾಶಿಫಲ ಆಗಿರಬಹುದು, ಪಂಚಾಂಗ ಶ್ರವಣ ಆಗಿರ್ಬೋದು, ದಿನದ ವಿಶೇಷತೆ ಆಗಿರ್ಬೋದು, ಇದೆಲ್ಲದರ ಜೊತೆಗೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಕರೆಗಳಿಗೂ ಕೂಡ ಇವತ್ತಿನ ದಿವಸ ಗುರುಜಿಯವರು ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ಕಾರ್ಯಕ್ರಮದ ಕಡೆಯ ಹಂತ. ಇನ್ನು ಈಗೇನು ತಿಳಿಸ್ಕೊಡ್ತಾರೆ ಗುರುಗಳು, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಬನ್ನಿ ತಿಳ್ಕೊಳ್ಳೋಣ ಗುರುಗಳೇ. ಇನ್ನು ಈಗೇನು ತಿಳಿಸ್ಕೊಡ್ತೀರಾ ಗುರುಗಳು? ಲಕ್ಷ್ಮೀ ಬೋರಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು, ಸಾಲಿಗ್ರಾಮವನ್ನು,
ಸಾಲಿಗ್ರಾಮಕ್ಕೆ ಬಂದಂತಹ, ಸಾಲಿಗ್ರಾಮದ ದರ್ಶನಕ್ಕೆ ಬಂದಂತಹ ಭಕ್ತರನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಸಾಲಿಗ್ರಾಮವನ್ನು ದರ್ಶನ ಮಾಡಿ ತಮ್ಮ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಂಡಿರೋರನ್ನು ನಾವು ನೋಡ್ತಾ ಇದ್ದೀವಿ. ಸಾಲಿಗ್ರಾಮ ಬಂದು ದರ್ಶನ ಮಾಡಿದ ಮೇಲೆ ಸಾಲಿಗ್ರಾಮವನ್ನು ಒಂದು ಕಡೆ ಕೂಡಿಸಬೇಕು, ಅಲ್ಲೇ ಅದನ್ನು ನಿಲ್ಲಿಸಬೇಕು, ಅದರಲ್ಲೇ ಅಲ್ಲೇ ಪ್ರತಿಷ್ಠಾಪನೆ ಆಗಬೇಕು ಎಂಬತಕ್ಕಂಥ ಸಂಕಲ್ಪದಿಂದ ಒಂದು ಸಂಕಲ್ಪನೂ ಮಾಡಿದೆ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯ ಅಲ್ಲಿ ಬಂದಾಯಿತು. ಅದಾದ ನಂತರ ಸಮಸ್ಯೆಗಳು ಹೊತ್ತಿರತಕ್ಕಂಥವರು ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಹೇಳುವಾಗ ಅದಕ್ಕೊಂದು ಪರಿಹಾರವನ್ನು ಹುಡುಕಬೇಕು ಎಂಬತಕ್ಕಂಥ ಚಿಂತನೆಯಲ್ಲೂ ಬಂದಾಯಿತು. ಆಗ ಉದಯೋನ್ಮುಖವಾಗಿರ್ತಕ್ಕಂಥದ್ದೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ಭೂವರಹ ಸ್ವಾಮಿಯ ರಕ್ಷಾಮಂಡಲ ಎಂಬತಕ್ಕಂಥದ್ದು. ಭೂವರಹ ಸ್ವಾಮಿಯ ರಕ್ಷಾಮಂಡಲವನ್ನು ಆಶ್ರಮದಲ್ಲಿ ನಾವಿದನ್ನು ಸಿದ್ಧಿಪಡಿಸಿದ್ವಿ. ಇದು ವರಹದೇವರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಮಹಾಮೃತ್ತಿಗೆ ಪ್ರಸಾದ. ಈ ಮೃತ್ತಿಗೆ ಪ್ರಸಾದವನ್ನು ಸ್ವಾಮಿಯ ಸಾನ್ನಿಧ್ಯದ ಗರ್ಭಗುಡಿಯಲ್ಲಿರ್ತಕ್ಕಂಥ, ಅಂದರೆ ತಾಯಿ ಮಹಾಲಕ್ಷ್ಮಿ ಮತ್ತು ವರಹದೇವರ ಸಾಲಿಗ್ರಾಮ ಇದೆಯಲ್ಲ, ಸಾಲಿಗ್ರಾಮವನ್ನು ಪ್ರತಿಷ್ಠಾಪನೆ ಮಾಡೋಕ್ಕೂ ಮುನ್ನ ಗರ್ಭಗುಡಿಯ ಮೂಲದಲ್ಲಿರ್ತಕ್ಕಂಥ ಆ ಮಹಾಮೃತ್ತಿಗೆಯನ್ನು ಒಂದು ಕಡೆ ಸೇರಿಸಿದ್ವಿ. ಆ ಒಂದು ಕಡೆ ಸೇರಿಸಿರ್ತಕ್ಕಂತಹ ಮೂಲಿಕೆ ಜೊತೆಗೆ ಅದರೊಂದಿಗೆ ವಿಶೇಷವಾಗಿರ್ತಕ್ಕಂಥ ವನಸಿರಿಗಳು 108 ವನಸಿರಿಗಳು, ಗೋಮೂತ್ರ, ಗೋಮಯ, ಜೊತೆಗೆ ಗೋರೋಜನ, ಪಚ್ಚಕರ್ಪೂರ, ಕೇಸರಿ, 1, 2 ಸಾಕಷ್ಟು ವನಸಿರಿಗಳನ್ನು ಒಂದು ಕಡೆ ಸೇರಿಸಿದ್ವಿ. ಒಂದು ಕಡೆ ಸೇರಿಸಿ ಈ ವನಸಿರಿಗಳನ್ನು ಸೇರಿಸಿದ ನಂತರ ಇದರ ಮಧ್ಯಭಾಗದಲ್ಲಿ ಒಂದು ಪುಟ್ಟ ಸಾಲಿಗ್ರಾಮ ಸಹಿತ ಬರಬೇಕಾಯಿತು. ಉದ್ದೇಶ, ಈ ಸಾಲಿಗ್ರಾಮ ಗಂಡಕಿ ಎಂಬತಕ್ಕಂಥ ನದಿಯಲ್ಲಿ, ನೇಪಾಳ ಸಮೀಪ ಇರತಕ್ಕಂಥ ಗಂಡಕಿಯಲ್ಲಿ ಎಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ ಸಿಗುತ್ತೋ ಅಲ್ಲೇ ಪುಟ್ಟದಾದಂಥ ಒಂದು ಸಾಲಿಗ್ರಾಮಗಳು ಸಹಿತ ತರಬೇಕು ಅಂತ ಹೇಳಿ ಒಂದಷ್ಟು ಸಾಲಿಗ್ರಾಮಗಳನ್ನು ತರಿಸಿದ್ವಿ. ಇದು ವಾಸ್ತುಗುರದಲ್ಲಿ ಸಕಲ ವಿಧವಾದಂಥ ಸಂಕಷ್ಟಗಳು ದೂರ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿರ್ತಕ್ಕಂಥ 8 ಪುಟ್ಟ ಸಾಲಿಗ್ರಾಮದ 8 ಮಣ್ಣಿನ ಮಹಾಮೃತ್ತಿಗೆಗಳನ್ನು ಇಟ್ವಿ. ಅದರ ಮಧ್ಯದಲ್ಲಿ ವನಸಿರಿಗಳು, ಸಾಕಷ್ಟು ಗಿಡಮೂಲಿಕೆಗಳು, ಅದರ ಮಧ್ಯದಲ್ಲಿರ್ತಕ್ಕಂಥದ್ದೇ ಪುಟ್ಟ ಸಾಲಿಗ್ರಾಮ. ಇದು 48 ದಿವಸ ಮನೆಯಲ್ಲಿ ಅನುಷ್ಠಾನ ಮಾಡ್ತಕ್ಕಂಥದ್ದು. ಭೂಮಿಯ ದೋಷ ಇರಲಿ, ವಾಸ್ತು ದೋಷ ಇರಲಿ, ಮತ್ತು ವಾಸ್ತುಗೆ ಬಂದಿರತಕ್ಕಂಥ ಯಾವುದಾದ್ರು ಸಮಸ್ಯೆಗಳಿರಲಿ, ತಂತ್ರಸಾರ ಎಂಬತಕ್ಕಂಥದ್ದು ಮಾಡಿದರೂ ಸಹಿತ ಆ ತಂತ್ರಸಾರಗಳಿಂದಲೂ ಮುಕ್ತರಾಗಲಿಕ್ಕೋಸ್ಕರನೇ ಈ ಒಂದು ವರಹದೇವರ ಈ ಒಂದು ಮಹಾಮೃತ್ತಿಗೆಯನ್ನು ನಡೆಸಿದ್ವಿ. ಇದು ಪ್ರತಿನಿತ್ಯ ಆಶ್ರಮದಲ್ಲಿ ನಿತ್ಯ ದೇವತಾರ್ಚನೆ, ದೇವರ ಸೇವೆಯಲ್ಲಿ ನಡೀತಾ ಇದೆ. ಇದನ್ನು ವಾಸ್ತುಗೃಹದಲ್ಲಿಟ್ಟು ಪೂಜಿಸಲಿಕ್ಕೆ ಅಣಿನೂ ಮಾಡಿಕೊಟ್ವಿ. ಬಂದಿರತಕ್ಕಂಥ ಭಕ್ತರು ಇದನ್ನು ತೆಗೆದುಕೊಂಡು ಇದನ್ನು ಮನೆಗಳಲ್ಲಿ 48 ದಿವಸ, ಅಂದರೆ ಮೊದಲು ದೇವಾಲಯದಲ್ಲಿ 11 ಪ್ರದಕ್ಷಿಣೆ ಮಾಡಿ ದೇವರ ಸಾನ್ನಿಧ್ಯದಲ್ಲಿ ಇದನ್ನಿಟ್ಟು ಪೂಜಿಸಿಕೊಂಡು ಅದಾದ ನಂತರ ಮನೆಗೆ ತೊಗೊಂಡು ಹೋಗ್ತಕ್ಕಂಥದ್ದು. 48 ದಿವಸ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ದೀಪವನ್ನು ಹಚ್ಚಿಡ್ತಕ್ಕಂಥದ್ದು. ಇಲ್ಲಿ ಒಂದು ಸಂದೇಹ, ಸಂಶಯ ಬರುತ್ತೆ. ನಮ್ಮ ಆಹಾರ ಪದ್ಧತಿ, ನಾವು ನಾನ್ ವೆಜ್ ಊಟ ಮಾಡುವಾಗ ಇದು ಹೇಗಪ್ಪ ಮನೇಲಿ ಪೂಜೆ ಮಾಡೋದು ಅಂತಕ್ಕಂಥ ಚಿಂತನೆ ಇರ್ಬೋದು. ಆದರೆ ಇದನ್ನು ಬೆಳಿಗ್ಗೆ ನೀವು ದೇವರ ಸಾನ್ನಿಧ್ಯದಲ್ಲಿಟ್ಟು ದೀಪ ಹಚ್ಚಬೇಕೇ ವಿನಃ ಆಹಾರವನ್ನು, ನಿಮ್ಮ ಆಹಾರ ತಿಂದ ಮೇಲೆ ಇದನ್ನು ಮುಟ್ಟೋದಾಗಲಿ, ಅದರ ಹತ್ತಿರಕ್ಕೆ ಹೋಗೋದು ಮಾಡಬಾರ್ದು. ಇದೊಂದು ಎಚ್ಚರಿಕೆ ಬಿಟ್ಟರೆ, ಇನ್ನು ಪ್ರತಿನಿತ್ಯ ಬೆಳಿಗ್ಗೆ ನಿಮ್ಮ ಮನೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ವಿದ್ಯಾರ್ಜನೆ ಆಗಬೇಕಾದ್ರು, ಅಥವಾ ಮನೆಯಲ್ಲಿರ್ತಕ್ಕಂಥ ತಂತ್ರದೋಷಗಳು ದೂರ ಆಗಬೇಕಾದ್ರು, ಅಥವಾ ಭೂಮಿ, ಕೋರ್ಟು, ಕಚೇರಿ ಮೆಟ್ಲಲ್ಲಿದ್ದು ಬಹಳ ಸಮಸ್ಯೆಯಲ್ಲಿದ್ದರೆ ಅಂತಹದರ ದೋಷ ಪರಿಹಾರಾರ್ಥಕ್ಕೂ ಸಹಿತ ಈ ಒಂದು ಮಹಾಮೃತ್ತಿಗೆ ಅಮೃತದಂತೆ ಕೆಲಸ ಮಾಡ್ತಾ ಇದೆ. ತೆಗೆದುಕೊಂಡು ಹೋಗಿ ಅನುಷ್ಠಾನ ಮಾಡಿರ್ತಕ್ಕಂಥವ್ರು ಸಾಕಷ್ಟು ಜನ ಒಳ್ಳೆಯ ರಿಸಲ್ಟ್ಸ್ ಇದೆ. ಜೊತೆಗೆ ಈ ವನಸಿರಿ, ಈ ಮಹಾಮೃತ್ತಿಗೆಯನ್ನು ಪ್ರತಿಷ್ಠಾಪನಾ ಕಾಲದ ಗರ್ಭಗುಡಿ ತಳಭಾಗದಲ್ಲಿರ್ತಕ್ಕಂಥ ಮಹಾಮೃತ್ತಿಗೆಯೇ ಇವತ್ತಿಗೂ ಬರ್ತಕ್ಕಂಥ ಭಕ್ತರಿಗೆ ಅದನ್ನು ಕೊಡ್ತಿರ್ತಕ್ಕಂಥದ್ದು. ಹಾಗಾಗಿ ಜೊತೆಗೆ ಇದರ ಅನುಷ್ಠಾನ ಮಾಡೋದು ಹೇಗೆ ಎಂಬತಕ್ಕಂಥದ್ದನ್ನು ಸಹಿತ ಸಂಪೂರ್ಣವಾದಂಥ ರೀತಿ ಇದರಲ್ಲಿ ಎಲ್ಲವನ್ನೂ ಸಹಿತ ನಾವು ಚಿತ್ರೀಕರಿಸಿ ಒಂದು ಮುದ್ರಣ ಮಾಡಿ ಇದನ್ನು ಸಹಿತ ಕಳಿಸ್ತಾ ಇದ್ದೀವಿ. ಇದು ಯಾರಿಗೆ ಅಪೇಕ್ಷೆ ಇದೆ, ಅಪೇಕ್ಷೆ ಇರ್ತಕ್ಕಂಥವರು ಆಶ್ರಮಕ್ಕೆ ಬಂದು ಸಾಲಿಗ್ರಾಮವನ್ನು ದರ್ಶನ ಮಾಡಿಕೊಂಡು ತಾಯಿ ಲಕ್ಷ್ಮಿಯ ಕೃಪೆಯನ್ನು ಸಿದ್ಧಿಪಡಿಸ್ಕೊಂಡು ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ತೊಗೊಂಡು ಹೋಗ್ಬೋದು, ಒಂದು ಭಾಗ. ಎರಡನೇದು, ಅಕಸ್ಮಾತ್ ನಾವು ಬರಲಿಕ್ಕೆ ಆಗ್ತಿಲ್ಲ, ದೂರ ಬಾರ ಇದ್ದೀವಿ, ಒಂದು ಸತಿ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೀವಿ, ನಮಗೆ ಮೃತ್ತಿಗೆ ಪ್ರಸಾದ ಬೇಕು ಎಂಬತಕ್ಕಂಥವರಿಗೆ ನಾನೀಗ ಒಂದು ನಂಬರ್ ಹೇಳ್ತೇನೆ. ಈ ಫೋನ್ ನಂಬರ್ಗೆ ತಾವು ಕರೆ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ನಿಮ್ಮ ಅಡ್ರೆಸ್ಸು, ವಿಳಾಸವನ್ನು ಕಳಿಸಿ. ಆಗ ಸಂಪೂರ್ಣವಾದಂಥ ಭೂವರಹ ರಕ್ಷಾಮಂಡಲದ ಈ ಮಹಾಪ್ರಸಾದವನ್ನು ತಾವು ಸ್ವೀಕರಿಸ್ಬೋದು. ಇದು ಆಶ್ರಮದ ವತಿಯಿಂದನೇ ಕಳಿಸ್ತಕ್ಕಂಥದ್ದು. 9980520171 9980520171 ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಫೋನ್ ಮಾಡಿ. ನಿಮಗೆ ಬೇಕಾದರೆ ಪ್ರಸಾದವನ್ನು ತರಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.